ಪವರ್ ಫೋಕಸ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಫೋಕಸ್ನ ವಿಚಾರ ಮೂರನೇ ಅಲೆಯ ಮಹಾಯುದ್ಧ. ಇದು ಯಾವ ರೀತಿ ಮಹಾಯುದ್ಧ ಅಂತ ಹೇಳಿದ್ರೆ, ನಾವೀಗ 1 ಮತ್ತು 2ನೇ ಅಲೆಯಲ್ಲಿ ಹೋರಾಟ ಮಾಡಿದ್ವಿ. 3ನೇ ಅಲೆಯ ವಿರುದ್ಧನೂ ಕೂಡ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಯುದ್ಧಗಳು ಕೂಡ, ಅಂತರ ಯುದ್ಧ ಏನಿದೆ, ಅಂತರ ಯುದ್ಧ ಕೂಡ ನಡೀತಾ ಇದೆ. ಎಲ್ಲದರ ಬಗ್ಗೆ ಕೂಡ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ಯಾವ ಯುದ್ಧ ಅಂತರ್ಯುದ್ಧ ಅಂತ ಹೇಳಿದ್ರೆ 2 ಸಮಿತಿಯಾಗಿದೆ. ಒಂದು ತಜ್ಞರ ಸಮಿತಿ, ಒಂದು ತಾಂತ್ರಿಕ ಸಮಿತಿ. ಈ ತಾಂತ್ರಿಕ ಸಮಿತಿ ಮತ್ತು ತಜ್ಞರ ಸಮಿತಿಯ ನಡುವೆ ಒಂದು ರೀತಿ ಕೋಲ್ಡ್ ವಾರ್ ಶುರುವಾದಂಗಾಗಿದೆ. ಸಚಿವರ ನಡುವೆ ವಾರ್ ರೂಮ್ ಜಗಳ, ಸಮಿತಿಗಳ ಸಂಘರ್ಷ, ಇದೆಲ್ಲ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಮೇ 4ನೇ ತಾರೀಕು ಚಾಮರಾಜನಗರದ ಆಕ್ಸಿಜನ್ ದುರಂತ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆಕ್ಸಿಜನ್ ಆರ್ಭಟಕ್ಕೆ 24 ಮಂದಿ ನೆಪ ಆದರೂ ಅಷ್ಟೇ. ಅಲ್ಲಿಂದ ಶುರುವಾಯ್ತು ನೋಡಿ. ಆರೋಗ್ಯ ಇಲಾಖೆಗೆ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಅತಿಕ್ರಮಣವಾಗಿ ಪ್ರವೇಶ ಮಾಡ್ತಾರೆ. ರಾಜಕೀಯ ಅಸ್ತಿತ್ವಕ್ಕಾಗಿ ಡಾಕ್ಟರ್ ಸುಧಾಕರ್ ಒಂದು ಕಡೆ ಪರದಾಟ ನಡೆಸುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಕೊರೋನಾ 3ನೇ ಅಲೆಯ ತಜ್ಞರ ಸಮಿತಿಗೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನ ನೇಮಕ ಮಾಡಲಾಗುತ್ತೆ. ಸಾರ್ವಜನಿಕ ಆರೋಗ್ಯ ತಜ್ಞರ ತಾಂತ್ರಿಕ ಸಮಿತಿ ಒಂದು ಕಡೆ, ಸಾರ್ವಜನಿಕ ಆರೋಗ್ಯ ತಜ್ಞರ ಸಮಿತಿ ಒಂದು ಕಡೆ. ಇಬ್ಬರು ಸಚಿವರ ಜಗಳದಲ್ಲಿ ಆರೋಗ್ಯ ಇಲಾಖೆ ಅತಂತ್ರ ಆಗ್ಬಿಡುತ್ತೆ. ಆರೋಗ್ಯ ಸಚಿವರು ಯಾರಪ್ಪ ಅನ್ನುವಂತಹ ಮಟ್ಟಿಗೆ ಆಗ್ಬಿಡುತ್ತೆ. ರಾಜಕೀಯ ಮೇಲಾಟದಲ್ಲಿ ಕೋವಿಡ್ ಕಾರ್ಯತಂತ್ರ ಹಳಿ ತಪ್ಪಿಬಿಡುತ್ತೆ. ಅದನ್ನು ನಾವು 2ನೇ ಇದರಲ್ಲಿ ನೋಡ್ಕೊಂಡ್ವಿ ಏನಾಯ್ತು ಅಂತ. ಸೋಂಕು ರಹಿತರ ಪರೀಕ್ಷೆಗೆ ಕಡಿವಾಣ ಹಾಕಲಾಗತ್ತೆ. ಆರೋಗ್ಯ ಕಾರ್ಯಕರ್ತರು ಹೈರಾಣ ಆಗ್ಬಿಡ್ತಾರೆ. ಏನಪ್ಪ, ನಮಗೆ ಒಂದು ಲೆಕ್ಕಾಚಾರಗಳು ಸಿಗ್ತಾ ಇಲ್ಲ. ಶಾಲೆಗಳ ಆರಂಭಕ್ಕೆ ತಜ್ಞರ ಸಮಿತಿಯ ಆತುರ ಒಂದು ಕಡೆ, ಶಾಲೆ ಆರಂಭ ಮಾಡಬೇಕು ಅಂತ. ಮಕ್ಕಳಿಗೆ ಸೋಂಕಿನ ಭೀತಿಯಿಂದ ತಾಂತ್ರಿಕ ಸಮಿತಿಯ ವಿರೋಧ ಇನ್ನೊಂದು ಕಡೆ, ಬೇಡ ಈಗಲೇ ಅಂತ. ಎಳೆಯ ಮಕ್ಕಳಿಗೆ ವ್ಯಾಕ್ಸಿನ್ ಇಲ್ಲ, ಪಾಲಕರಿಗೂ ಸಿಕ್ಕಿಲ್ಲ ಲಸಿಕೆ. ಹೀಗೆ ಹೇಗೆ ಶಾಲೆ ಶುರು ಮಾಡೋದಾದ್ರೂ ಹೇಗೆ? ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳ ಒತ್ತಡ. ಇಲ್ಲಿ ಈ ಎಲ್ಲ ಒತ್ತಡದಿಂದ ಸಿಕ್ಕಾಕೊಂಡಿದ್ದ, ಧರ್ಮಕರ್ಣ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದು ಸರ್ಕಾರ. ಮಕ್ಕಳ ಸ್ಕೂಲ್ ಓಪನ್ ಮಾಡಬೇಕಾ ಮಾಡಬಾರ್ದಾ? ಸರ್ಕಾರಕ್ಕೆ ಒಂದು ರೀತಿ ಗೊಂದಲ. ಮಕ್ಕಳನ್ನ ಶಾಲೆಗೆ ಕಳುಹಿಸಿದ್ರೆ ಸೋಂಕಿನ ಅಪಾಯ, ಕಳಿಸದೇ ಇದ್ರೆ ಮಾನಸಿಕ ಒತ್ತಡ. 1 ವರ್ಷದಿಂದ ಮಕ್ಕಳು ಮನೆಯಲ್ಲೇ ಇದ್ದಾರೆ. ತಜ್ಞರ ಸಮಿತಿ ವರದಿಯಲ್ಲಿರುವ ಅಂಶಗಳನ್ನು ಜಾರಿಗೆ ತರುತ್ತಾ ಹಾಗಾದರೆ ಸರ್ಕಾರ? ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡೋಣ ಇವತ್ತು. ಇನ್ನು CM ಕೂಡ ಮಾತನಾಡಿದ್ದಾರೆ. ಇವತ್ತೊಂದು ಸಭೆ ಆಯಿತು. ಸಭೆ ಆದ ನಂತರ ಮಾತಾಡ್ತಾರೆ. ಅದಾದ ನಂತರ ದೇವಿ ಪ್ರಸಾದ್ ಶೆಟ್ಟಿ ಅವರು ಕೂಡ ತಜ್ಞರ ಸಮಿತಿಯ ಅಧ್ಯಕ್ಷರು, ಅದರ ಮುಖ್ಯಸ್ಥರು, ಅವರು ಕೂಡ ಮಾತನಾಡಿದ್ದಾರೆ. ಇಬ್ಬರು ಏನು ಹೇಳಿದ್ದಾರೆ ನೋಡ್ಬೇಡ. ನಾವೇನು ಈವರೆಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ. ಬೀದಿ ವ್ಯಾಪಾರಿಗಳು, ಹೋಟೆಲ್ಗಳು, ಎಲ್ಲ ಅಂಗಡಿಗಳನ್ನು ತೆಗೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈಗ ಮಾಡಿರುವಂಥದ್ದು ಸರಿ ಇದೆ, ಏನು ಅದರಲ್ಲಿ ಅಭ್ಯಂತರ ಇಲ್ಲ. ಬರೋವಂಥ ದಿವಸಗಳಲ್ಲಿ ಶಾಲಾ ಎಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡೋದಕ್ಕೆ, ವ್ಯಾಕ್ಸಿನೇಷನ್ ಮಾಡಿಸಿ ಅದನ್ನು ಪ್ರಾರಂಭ ಮಾಡೋದಕ್ಕೆ ಏನು ಅಭ್ಯಂತರ ಇಲ್ಲ ಅನ್ನೋ ಸಲಹೆಗಳನ್ನು ಸಹ ಅವರು ಕೊಟ್ಟಿದ್ದಾರೆ. ಕೋವಿಡ್ ನಂತರ ತಲೆದೋರುವ ಆರೋಗ್ಯ ಮತ್ತು ಸಮಸ್ಯೆಗಳ ಕುರಿತು ಎಚ್ಚರ ವಹಿಸಿ ಕುರಿತು ಕೋವಿಡ್ ಅಲ್ಲದೆ ಇತರ ಆರೋಗ್ಯ ಸಮಸ್ಯೆಗಳಿಗೂ ಆದ್ಯತೆ ನೀಡುವ ಅಗತ್ಯವಿದೆ. ಮಕ್ಕಳಿಗೆ ಪರೀಕ್ಷೆ ನಡೆಸುವ ಬಗ್ಗೆ ಕೋವಿಡ್ ಕೇರ್ ಸೆಂಟರ್ಗಳಿರುವ ವ್ಯವಸ್ಥೆ ಕುರಿತು ಮಾಹಿತಿ ನೀಡಿದರು. ಕೋವಿಡ್ ನಿಯಂತ್ರಣೆಗೆ ಲಸಿಕೆ ಅತ್ಯಂತ ಸೂಕ್ತ ಪರಿಹಾರವಾಗಿದ್ದು, ಲಸಿಕೆ ಅಭಿಯಾನ ಇನ್ನಷ್ಟು ತೀವ್ರಗೊಳ್ಳುವುದಕ್ಕೆ ಸಲಹೆ ನೀಡಿದರು. ನಾವೇನು ಈವರೆಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ. ಇಟ್ಸ್ ಎ ಪ್ರಿಲಿಮಿನರಿ ರಿಪೋರ್ಟ್. ಅದನ್ನು ಸರ್ಕಾರದವರು ಎಲ್ಲ ಇದು ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ಡಿಸ್ಕಷನ್ ಮಾಡಿ ಮತ್ತೆ ಅವರು ಡಿಸಿಷನ್ ತಗೊಳ್ತಾರೆ. ಸೊ ಐ ಹ್ಯಾವ್ ನಥಿಂಗ್ ಮೋರ್ ಟು ಸೇ. ಸ್ಪೆಸಿಫಿಕ್ ರೆಕಮೆಂಡೇಶನ್, ದೀಸ್ ಆರ್ ಇಂಟರಿಮ್ ರೆಕಮೆಂಡೇಶನ್. ಇಟ್ ಇಸ್ ನಾಟ್ ದಿ ಫೈನಲ್ ರೆಕಮೆಂಡೇಶನ್. ಟೆಲಿಮೆಡಿಸಿನ್ ಅದು ಏನು ಸರ್? ನಾನು ಅದರ ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು ಸರ್ಕಾರದವರಿಗೆ ಒಪಿನಿಯನ್ ಕೊಟ್ಟಿದ್ದೇವೆ. ಅವರಿನ್ನು ಅದನ್ನು ಪರೀಕ್ಷೆ ಮಾಡಿ ಮತ್ತೆ ಅವರು ಡಿಸಿಷನ್ ತಗೊಳ್ತಾ ಇದ್ದಾರೆ. ನಾವು ಏನು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಪ್ರಿಲಿಮಿನರಿ ರಿಪೋರ್ಟ್. ಅದನ್ನು ಸರ್ಕಾರದವರು ಎಲ್ಲ ಇದು ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ಡಿಸ್ಕಷನ್ ಮಾಡಿ ಮತ್ತೆ ಅವರು ಡಿಸಿಷನ್ ತಗೊಳ್ತಾರೆ. ಸೊ ಐ ಹ್ಯಾವ್ ನಥಿಂಗ್ ಮೋರ್ ಟು ಸೇ. ಸ್ಪೆಸಿಫಿಕ್ ರೆಕಮೆಂಡೇಶನ್, ದೀಸ್ ಆರ್ ಇಂಟರಿಮ್ ರೆಕಮೆಂಡೇಶನ್. ಇಟ್ ಇಸ್ ನಾಟ್ ದಿ ಫೈನಲ್ ರೆಕಮೆಂಡೇಶನ್. ಟೆಲಿಮೆಡಿಸಿನ್ ಅದು ಏನು ಸರ್? ನಾನು ಅದರ ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು ಸರ್ಕಾರದವರಿಗೆ ಒಪಿನಿಯನ್ ಕೊಟ್ಟಿದ್ದೇವೆ. ಅವರಿನ್ನು ಅದನ್ನು ಪರೀಕ್ಷೆ ಮಾಡಿ ಮತ್ತೆ ಅವರು ಡಿಸಿಷನ್ ತಗೊಳ್ತಾ ಇದ್ದಾರೆ. ನಾವು ಏನು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲದರ ಬಗ್ಗೆ ಕೂಡ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ.
ನಮ್ಮ ಜೊತೆಗೆ ಗಣ್ಯ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಸಂಪಾದಕೀಯ ಸಲಹೆಗಾರರಾದಂತಹ ರವೀಂದ್ರ ರೇಷ್ಮೆ ಸರ್, ವೆಲ್ಕಮ್ ಸರ್ ಶೋಗೆ. ಹಾಗೆ ಡಾಕ್ಟರ್ ವಾಮನಾಚಾರ್ಯರು, ಹಿರಿಯ BJP ನಾಯಕರು ಮತ್ತು ವಿಶ್ಲೇಷಕರು, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ವೈಜ್ಞಾನಿಕ ಚಿಂತಕರಾದಂತಹ KC ರಘು ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ವೆಲ್ಕಮ್ ಸರ್ ನಮ್ಮ ಶೋಗೆ. ನಮಸ್ಕಾರ. ಎಸ್. ಹಾಗೆ ಚಂದ್ರಮ್ಮ ಸಾಗರ್ ಮೆಡಿಕಲ್ ಕಾಲೇಜಿನ ಖ್ಯಾತ ಮಕ್ಕಳ ತಜ್ಞರು, ಮಕ್ಕಳ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಆಶಾ ಬೆನ್ಕಪ್ಪ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ವೆಲ್ಕಮ್. ಮೇಡಮ್ ನಮಸ್ಕಾರ. ಎಸ್. ಮೊದಲಿಗೆ ರೇಷ್ಮೆ ಸರ್, ಇವತ್ತಿನ ಈ ಮೂರನೇ ಅಲೆಗೆ ನಾವು ಈಗ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಜ್ಞರ ಸಮಿತಿ ಒಂದು ವರದಿಯನ್ನು ಕೊಟ್ಟಿದೆ. ಈ ವರದಿ ಮತ್ತು ಹಿಂದೆ ತಾಂತ್ರಿಕ ಸಮಿತಿ ಕೊಟ್ಟಂತಹ ಕೆಲವೊಂದು ವರದಿಗಳು, ಕೆಲವೊಂದು ಮುನ್ಸೂಚನೆಗಳು ಮೂರನೇ ಅಲೆಗೆ ಯಾವ ರೀತಿಯಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ಒಂದು ರೀತಿ ಗೊಂದಲದ ಪರಿಸ್ಥಿತಿ ಅಂತ ಕಾಣಿಸ್ತಾ ಇಲ್ವಾ ಈ ಮೂರನೇ ಅಲೆಯ ಸಂದರ್ಭದಲ್ಲಿ? ಹರೀಶ್, ಈಗ ತಾನೇ ಕಳೆದ ತಿಂಗಳು ಸರ್ಕಾರ ರಚಿಸಿರೋ ಮೂರನೇ ಅಲೆಯ ತಜ್ಞರ ಸಮಿತಿ ಅಧ್ಯಕ್ಷರು ಮಾತಾಡ್ತಾ ಇದ್ರು. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ಮಾತಿನಲ್ಲಿ ಆ ಗೊಂದಲ, ಅಸ್ಪಷ್ಟತೆ, ಯಾವುದೇ ನಿಖರತೆ ಇಲ್ಲದಿರೋ ಮಾತು ನೋಡಿದಾಗಲೇ ಗೊತ್ತಾಗ್ತಾ ಇತ್ತು. ಇದ್ಯಾಕೋ ಎಲ್ಲೂ ನೆಟ್ಗಿಲ್ಲ, ಪರಿಸ್ಥಿತಿ ನೆಟ್ಗಿಲ್ಲ. ಭಾಳ ದುರದೃಷ್ಟಕರ ಬೆಳವಣಿಗೆ ಏನು ಅಂತಂದರೆ, ಇಡೀ ಮಾರ್ಚ್ ಏಪ್ರಿಲ್ ತಿಂಗಳಾದ್ಯಂತ, ಆಮೇಲೆ ಮೇ ಮಧ್ಯಭಾಗದವರೆಗೂ ಕರ್ನಾಟಕ ರಾಜ್ಯ ಭಾರತದ ಬಹುತೇಕ ರಾಜ್ಯಗಳ ಥರ ಆ ಎರಡನೇ ಅಲೆಯ ಅನಿರೀಕ್ಷಿತ ಆಘಾತದಿಂದ ಚೇತರಿಸ್ಕೊಳ್ತಿರುವಾಗಲೇ ರಾಜ್ಯ ಸರ್ಕಾರದಲ್ಲಿ ಒಂದು ಅನಪೇಕ್ಷಣೀಯ ರಾಜಕೀಯ ಶುರುವಾಗ್ಬಿಡ್ತು. ಒಂದು ಅನಪೇಕ್ಷಣೀಯವಾದ ರಾಜಕೀಯ ಒಂದು ಕೈಮೇಲಾಟ ಶುರುವಾಯಿತು. ಮೇ 4ನೇ ತಾರೀಕು, ಅದರ ಹಿಂದಿನ ವಾರವಷ್ಟೇ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ 24 ಜನ ಅಮಾಯಕ ರೋಗಿಗಳು ಸಕಾಲಕ್ಕೆ ಆಕ್ಸಿಜನ್ ಪೂರೈಕೆ ಆಗೋದ್ರಿಂದ ಸತ್ರು ಅನ್ನೋ ದುರಂತ ನಡೆದಿತ್ತು. ಹೌದು. ಆ ದುರಂತದ ನೆಪವಾಗಿಟ್ಕೊಂಡು ನಡೆದ ಚರ್ಚೆನಲ್ಲಿ, ಸಚಿವ ಸಂಪುಟದ ಚರ್ಚೆಯಲ್ಲಿ ಪಾಪ ಜಿಲ್ಲಾ ಉಸ್ತುವಾರಿ ಸುರೇಶ್ ಕುಮಾರ್ ಅವರು ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಿದ್ರಂತೆ. ರಾಜೀನಾಮೆ ಪತ್ರ ಬರೆದು ಕೊಟ್ಬಿಟ್ರು. ಅದನ್ನು ತಕ್ಷಣವೇ ಮಾಧುಸ್ವಾಮಿ ಅವರು ಮಧ್ಯಪ್ರವೇಶ ಮಾಡಿ ಅದನ್ನು ಅಲ್ಲೇ ಹರಿದಾಕಿ ನಿರ್ಣಯ ವಾಪಸ್ ತಗೊಳ್ಳಿ, ನೀವು ಒಬ್ಬರೇ ಜವಾಬ್ದಾರಲ್ಲ ಅಂತ ಅವರು ಸಮಾಧಾನ ಮಾಡಿದರು. ಆದರೆ ಆ ಇಡೀ ಸಭೆಯಲ್ಲಿ ಬಹುತೇಕ ಮಂತ್ರಿಗಳು ಚಾಮರಾಜನಗರದ ಘಟನೆ ಬಗ್ಗೆ ಮಾತಾಡಿದರು. ಆಕ್ಸಿಜನ್ ಅಭಾವ, ರೆಮ್ಡೆಸಿವಿರ್ ಕೊರತೆ, ಬೆಡ್ಗಳ ಸಿಗದೇ ಇರೋದು, ಇದೆಲ್ಲರ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡಿದರು. ಆರೋಗ್ಯ ಸಚಿವ ಸುಧಾಕರ್ಗೆ ಮಾತ್ರ ಮಾತಾಡಲಿಕ್ಕೆ ಬಿಡಲಿಲ್ವಂಥ ಸಚಿವ ಸಂಪುಟ ಸಭೆಯಲ್ಲಿ. ಇದು ನಂಗೆ ತುಂಬ ಖಚಿತವಾದ ಮಾಹಿತಿ ಗೊತ್ತಾಗಿರೋದು. ಹೊರಗೆ ಬಂದಾಕ್ಷಣವೇ ಮುಖ್ಯಮಂತ್ರಿಗಳು ಕೆಲವು ಘೋಷಣೆ ಮಾಡಿದರು. ಏನು ಅಂತಂದರೆ, ಇನ್ನು ಮುಂದೆ ಕೋವಿಡ್ ಉಸ್ತುವಾರಿಯನ್ನು 5 ಜನ ಸಚಿವರಿಗೆ ಹಂಚಿಕೆ ಮಾಡ್ತಾ ಇದ್ದಾವೆ. ಒಬ್ಬರು ಆಕ್ಸಿಜನ್ ಪೂರೈಕೆ ಒಬ್ಬರು ಸಚಿವರು, ರೆಮ್ಡೆಸಿವಿರ್ ಮತ್ತು ಇತ್ಯಾದಿ ಔಷಧಿಗಳು ಪೂರೈಕೆ ಒಬ್ಬ ಸಚಿವರು, ವಾರ್ ರೂಮ್ ನೋಡಲಿಕ್ಕೆ ಒಬ್ಬ ಸಚಿವರು, ಮತ್ತು ಬೆಡ್ಗಳ ವ್ಯವಸ್ಥೆ, ಬೆಡ್ರೂಮ್ ಸಚಿವರು ಇಬ್ಬರು, ಕಂದಾಯ ಸಚಿವರು. ಮತ್ತು ಈ ರೀತಿ ಆರೋಗ್ಯ ಸಚಿವ ಸುಧಾಕರ್ ಇನ್ನೂ ಅಧಿಕಾರದಲ್ಲಿರುವಾಗಲೇ ಅವರ ಇಲಾಖೆ ವ್ಯಾಪ್ತಿಗಿದ್ದ ಎಲ್ಲ ಅಧಿಕಾರಿಗಳು ಈ ಥರ ಹರಿದು ಹಂಚಿಕೊಟ್ಬಿಟ್ರು 5 ಜನ ನಡುವೆ. ಒಂಥರ ಸುಧಾಕರ್ ಅವರ ವಸ್ತ್ರಾಭರಣ ಥರ, ನಾನು ವಸ್ತ್ರಾಭರಣ ಅನ್ನೋದನ್ನು ರೂಪಕವಾಗಿ ಬಳಸ್ತಾ ಇದ್ದಾನೆ. ಈ ರೀತಿ ಒಬ್ಬ ಸಚಿವ ಸಂಪುಟದ ಸಹೋದ್ಯೋಗಿಗೆ ಏಕಾಏಕಿ ಅವ್ರಿಗಿರೋ ಅಧಿಕಾರವನ್ನೆಲ್ಲ ಹರಿದು ಹಂಚಿಕೊಡೋದು, ಇದು ಯಾವತ್ತೂ ನಡೆದಿರಲಿಲ್ಲ ಈ ಥರದ್ದು. ಆಮೇಲೆ ವ್ಯವಸ್ಥೆ ಆಗಲೇ ಜಾರಿಗೆ ಬಂದೇ ಬಿಡ್ತು. ಮುಂದೆ 3 ದಿವಸದಲ್ಲಿ ಕೋವಿಡ್ ಮಂತ್ರಿಗಳದ್ದು ಒಂದು ಕಾರ್ಯಪಡೆ ಇತ್ತು. ಆ ಕೋವಿಡ್ ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರಾಗಿದ್ದವರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು. ಏಕಾಏಕಿ ಗೋವಿಂದ ಕಾರಜೋಳ ಅವ್ರನ್ನ ಆ ಕಡೆ ಪಕ್ಕಕ್ಕೆ ಸರಿಸಿ ಡಾಕ್ಟರ್ ಅಶ್ವತ್ಥನಾರಾಯಣ ಅವರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು. ಅಧ್ಯಕ್ಷತೆ ವಹಿಸ್ಕೊಳ್ತಿರೋ ಹಾಗೆ ಅವತ್ತೇ ಮುಖ್ಯಮಂತ್ರಿಗಳು ಬೇರೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದರು. ಏನಂದ್ರೆ, ನಾವು ಮೂರನೇ ಅಲೆಯ ಅಧ್ಯಯನಕ್ಕಾಗಿ ಈಗಲೇ ಮತ್ತೊಂದು ತಜ್ಞರ ಸಮಿತಿಯನ್ನು ರಚಿಸ್ತೇವೆ, ಡಾಕ್ಟರ್ ದೇವಿಶೆಟ್ಟಿ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಂತ ಹೆಸರು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ರು. ಸೊ ಅಶ್ವತ್ಥನಾರಾಯಣ ಅವರು ವಹಿಸ್ಕೊಳ್ತಿರೋ ಹಾಗೆ ಆ ಕೋವಿಡ್ ಕಾರ್ಯ ಸಮಿತಿಯನ್ನು ರಚಿಸಿದ್ರು. 13 ಜನರ ಸಮಿತಿಯಲ್ಲಿ 8 ಜನ ಬರೀ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳ ಪೀಡಿಯಾಟ್ರಿಕ್ ಸ್ಪೆಷಲಿಸ್ಟ್ಗಳು, ಮಕ್ಕಳ ಆರೋಗ್ಯ ತಜ್ಞರು, 8 ಜನ ಕಾರ್ಪೊರೇಟ್. ಸರ್ಕಾರದ ವತಿಯಿಂದ ಅಂತಂದ್ಬಿಟ್ಟು ಏನೋ ನಾಮಕವಾಸ್ತ ಇಂದಿರಾ ಗಾಂಧಿ ಮಕ್ಕಳ ಸಂಸ್ಥೆಯ ವೈದ್ಯಕೀಯ ಸಂಸ್ಥೆಯ ನಿರ್ದೇಶಕರೊಬ್ಬರು, ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕರು, WHO ಪ್ರತಿನಿಧಿ ಇದ್ದಾರೆ ಡಾಕ್ಟರ್ ಆಶೀಶ್ ಸತ್ಪತಿ ಅಂತ, ಅವರು ತಾಂತ್ರಿಕ ಸಲಹಾ ಸಮಿತಿಯಲ್ಲಿದ್ದರು, ಅವ್ರನ್ನೊಬ್ಬರನ್ನು ತೊಗೊಂಡ್ರು. ಹುಬ್ಳಿ KMC ಆಸ್ಪತ್ರೆ ಅವರು ಕೂಡ ಪೀಡಿಯಾಟ್ರಿಕ್ ಪ್ರೊಫೆಸರ್. ನೋಡಿ, ಕೋವಿಡ್-19 ಅನ್ನೋದು ಅದು ಖಾಸಗಿ ಆರೋಗ್ಯ ಸಮಸ್ಯೆ ಅಲ್ಲ, ವ್ಯಕ್ತಿಗತವಾದ ಆರೋಗ್ಯ ಸಮಸ್ಯೆ ಅಲ್ಲ, ಅದು ಸಮುದಾಯದ ಆರೋಗ್ಯ ಸಮಸ್ಯೆ. ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್. ಆ ಸಮಿತಿಯಲ್ಲಿ ಇರಬೇಕಾಗಿದ್ದವರು ಸಾರ್ವಜನಿಕ ಆರೋಗ್ಯಕ್ಕೆ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸ್ ಇರಬೇಕಾಗಿತ್ತು. ವೈರಾಲಜಿಸ್ಟು, ಮೈಕ್ರೋಬಯಾಲಜಿಸ್ಟು, ಎಪಿಡೆಮಾಲಜಿಸ್ಟು ಅವರೆಲ್ಲ ಇರಬೇಕಾಗಿತ್ತು. ಅವ್ರು ಯಾರೊಬ್ರು ಅವರೆಲ್ಲ ತಾಂತ್ರಿಕ ಸಮಿತಿಯಲ್ಲೇ ಇದ್ದರು. ಆಮೇಲೆ ಈಗಾಗಲೇ 1 ವರ್ಷದಿಂದ ನಮ್ಮ ಕರ್ನಾಟಕದ ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದ್ದಾರೆ ಅಂದರೆ, ಬರೀ ಕರ್ನಾಟಕಕ್ಕಷ್ಟೇ ಇಲ್ಲ, ಮಹಾರಾಷ್ಟ್ರ ರಾಜ್ಯಕ್ಕೆ, ಪಂಜಾಬ್ ರಾಜ್ಯಕ್ಕೆ, ರಾಜಸ್ಥಾನ ರಾಜ್ಯಕ್ಕೆ
ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅವರು ಇವತ್ತು ಸಲಹೆ ಕೊಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳ ಎಂಪವರ್ಡ್ ಕಮಿಟಿ 25 ಜನ ಕೇಂದ್ರ ಸರ್ಕಾರದ ಇಲಾಖೆಗಳ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಆ ಸಮಿತಿಗೆ ಕೂಡ ಇವರು ಸಲಹೆ ಕೊಡ್ತಿರುವಷ್ಟು ಸಶಕ್ತರಾಗಿರುವಾಗ ಮತ್ತೊಂದು ಸಮಿತಿಯ ರಚನೆ ಅಗತ್ಯ ಏನಿತ್ತು? ಅಶ್ವಥ್ ನಾರಾಯಣ ಅವರ ಆದ್ಯತೆ ಏನು? ಆಮೇಲೆ ಅಶ್ವಥ್ ನಾರಾಯಣ ಅವರು ಇತರ 4 ಸಹೋದ್ಯೋಗಿಗಳಿದ್ರಲ್ಲಿ ಇದು ವಹಿಸ್ಕೊಟ್ಟಿದ್ರು ಉಸ್ತುವಾರಿ, ತಮಗೆ ಒಪ್ಪಿಸಿದ ಜವಾಬ್ದಾರಿ ಮಾತ್ರ ನಿರ್ವಹಿಸ್ತಾ ಇದ್ರೆ ಈ ಥರದ ಗೊಂದಲ ಆಗ್ತಿರಲಿಲ್ಲ. ಹಾಗಾಗಲಿಲ್ಲ. ಅವರು ಆಲ್ಮೋಸ್ಟ್ ಆರೋಗ್ಯ ಇಲಾಖೆಯನ್ನು ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಹೋದಲ್ಲಿ ಬಂದಿಲ್ಲ ಅವರೇ ಹೇಳಿಕೆಗಳನ್ನು ಕೊಡ್ತಾರೆ, ಪ್ರವಾಸ ಕೈಗೊಳ್ತಾರೆ, ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆಯನ್ನು ಸಬಲೀಕರಣಗಳಿಗೆ ಇಂಥ ಕ್ರಮ ಕೈಗೊಳ್ತೀವಿ ಅಂತ ಅವರೇ ಹೇಳ್ಬಿಡ್ತಾ ಇದ್ದಾರೆ. ಆಮೇಲೆ ಇಲ್ಲೇನಾಗ್ಬಿಟ್ಟಿದೆ, ಈ ಕೋವಿಡ್ ಈ ಹೊಸ ಸಮಿತಿ ಇತ್ತಲ್ಲ, ಅಲ್ಲಿ ಎಪಿಡಮಾಲಜಿ ಎವಿಡೆನ್ಸ್ ಸಿಗಲ್ಲ, ವೈರಾಲಜಿಗೆ ಸಂಬಂಧಪಟ್ಟ ವಿಷಯಗಳು ಯಾವುದೂ ಮಾಹಿತಿ ಕೊಡೋರಿಲ್ಲ. ಅವರೇನಿದ್ರು ಕೂಡ ತಮ್ಮ ಖಾಸಗಿ ಆಸ್ಪತ್ರೆಗಳಲ್ಲಿ ಉತ್ಕೃಷ್ಟ ಗುಣಮಟ್ಟದ ಚಿಕಿತ್ಸೆ ಕೊಡೋ ಅಷ್ಟು ಮಟ್ಟಿಗೆ ಅವ್ರು ತಜ್ಞರಷ್ಟೇ ಹೊರತು ಅವ್ರು ಯಾರು ಸಾರ್ವಜನಿಕ ಆರೋಗ್ಯ ನಿರ್ವಹಣೆಗೆ ಅವರು ಸಂಬಂಧಪಟ್ಟವ್ರು ಅಲ್ವೇ ಅಲ್ಲ. ಎಲ್ಲೊಂದು ಏರ್ಪೇರ್ ಕಾಣ್ತಾ ಇತ್ತು. ಒಳ ಉದ್ದೇಶ ಏನೋ ಇದೆ, ಇದು ಸದುದ್ದೇಶದ ಸಮಿತಿ ಅಲ್ಲ ಅಂತ ನಮ್ಗೆ ಅನಿಸ್ತಾನೆ ಇತ್ತು. ನಿನ್ನೆ ಮೊನ್ನೆ ನಡೆದಿರೋ ಗೊಂದಲ ನೋಡಿ ಈಗ ಅವ್ರು ಬಂದು ಹೇಳ್ತಾ ಇದ್ದಾರೆ, ನಾವು ಶಿಫಾರಸುಗಳ ಬಗ್ಗೆ ಏನೂ ಹೇಳಲ್ಲ, ಸರ್ಕಾರ ತೀರ್ಮಾನ ಕೈಗೊಳ್ಳುತ್ತೆ ಅಂತ. ಇದೇ ದೇವಿ ಶೆಟ್ಟರು ಭಾನುವಾರ ಬೆಳಗಿನ ದಿನಪತ್ರಿಕೆಗಳ ಬ್ಯಾನರ್ ಹೆಡ್ಲೈನ್ನಲ್ಲಿ ರಾರಾಜಿಸ್ಬಿಟ್ರು, 3ನೇ ಅಲೆ ಸೋಂಕು ಭೀಕರವಾಗಿರುತ್ತೆ, ದೇವಿ ಶೆಟ್ಟಿ ಸಮಿತಿ ವರದಿ ತಾವೇ ಸೋರಿಕೆ ಮಾಡಿಬಿಟ್ರು ತಮ್ಮ ವರದಿಯಲ್ಲಿ ಏನಿದೆ ಅನ್ನೋದನ್ನು. ಭಾಳ ಮುಖ್ಯವಾದ ಶಿಫಾರಸು ಏನಿತ್ತು ಅಂತಂದರೆ, ಸ್ಕೂಲುಗಳ ಪುನರಾರಂಭವನ್ನು ವಿಳಂಬ ಮಾಡಿದಷ್ಟು ಪರಿಸ್ಥಿತಿ ಕೋವಿಡ್ 3ನೇ ಅಲೆಗಿಂತ ಘೋರವಾಗಿರುತ್ತೆ ಅಂತ ಭಯಾನಕವಾದ ಒಂದು ಚಿಂತನೆಯನ್ನು ಬಿತ್ತರಿಸ್ಬಿಟ್ರು. ಇದಕ್ಕೆ ಅಂತ ನಿನ್ನೆ ಇವತ್ತಾಗಲೂ ಬದಲಾಗ್ಬಿಟ್ಟಿದೆ. ಇಲ್ಲ ಆತುರವಾಗಿ ಶಾಲೆಗಳನ್ನು ಓಪನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲಿ ಯಾವ ಮಟ್ಟದಲ್ಲಿ ಅವ್ರು ಎಚ್ಚರಿಕೊಟ್ಟು ಹೀಗೆ ಆಗಬಾರ್ದಾಗಿತ್ತು. ಇದು ಒಳ್ಳೆಯದಲ್ಲ. ಆ ಪಕ್ಷದ ಹಿರಿಯ ನಾಯಕರಾಗಿರೋ ಡಾಕ್ಟರ್ ವಾಮನಾಚಾರ್ಯ ಅವರು ಕೂಡ ಒಪ್ತಾರೆ ಅಂತ ಕಾಣುತ್ತೆ. ಈ ಥರ ಪ್ಯಾರಲಲ್ ಸೆಂಟರ್ಸ್ ಆಫ್ ಪವರ್ ಫಾರ್ ದ ಸೇಮ್ ಡಿಪಾರ್ಟ್ಮೆಂಟ್ ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಈವನ್ ಪ್ರಧಾನ ಕಾರ್ಯದರ್ಶಿಗಳಿದಾರಲ್ಲ, ಅವ್ರ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಅವ್ರಿಗೆ ಕೂಡ ಕಷ್ಟ ಆಗ್ತಾ ಇದೆ. ಯಾವ ಮಂತ್ರಿ ಮಾತು ನಾನು ಪಾಲಿಸಬೇಕು? ಆರೋಗ್ಯ ಇಲಾಖೆ ಅಂದ್ರೆ 5 ಜನ ಮಂತ್ರಿಗಳಿದ್ದಾರೆ, ಯಾರ್ದು ಪಾಲಿಸ್ಲಿ? ಆರೋಗ್ಯ ಮಂತ್ರಿಗಳು ಸ್ವತಃ ಆರೋಗ್ಯ ಸಚಿವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ತಮ್ಮ ಮರ್ಯಾದೆಗಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣ. ಎಸ್, ನಾನು ವಾಮನಾಚಾರ್ ಅವರಿಂದಲೇ ಶುರು ಮಾಡ್ತೀನಿ, ಯಾಕಂದರೆ ಅವರಿಂದಲೇ ಉತ್ತರ ಬೇಕಿದ್ದಕ್ಕೆ. ಈಗ 2 ಸಮಿತಿಯ ಅವಶ್ಯಕತೆ ಇತ್ತಾ ಸರ್ ನಿಜವಾಗ್ಲೂ? ಯಾಕಂದರೆ ನಮ್ಮಲ್ಲಿರುವಂತಹ ತಾಂತ್ರಿಕ ಸಮಿತಿಯಲ್ಲಿರುವಂತಹ ಅಧ್ಯಕ್ಷರು, ಸದಸ್ಯರುಗಳು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಖ್ಯಾತಿಯನ್ನು ಗಳಿಸಿದಂಥವರು, ಅಷ್ಟು ಪರ್ಫಾರ್ಮೆನ್ಸನ್ನು ತೋರಿಸಿದಂಥವರು, 1 ಮತ್ತು 2ನೇ ಅಲೆಯನ್ನು ಸಮರ್ಥವಾಗಿ ನಿಭಾಯಿಸಿದಂಥವರು. 3ನೇ ಅಲೆಯ ಸಂದರ್ಭದಲ್ಲಿ ಈ ಸಮಿತಿ ಅವಶ್ಯಕತೆ ಇತ್ತು ಅನಿಸ್ತಾ? ಕಳೆದ 4-5 ದಿನಗಳನ್ನು ನೋಡಿದರೆ ಇದು ಕನ್ಫ್ಯೂಷನ್ನಲ್ಲಿ ಎಂಡ್ ಆಗ್ತಾ ಇದೆ ಅಂತ ಯಾರಿಗೂ ಅನಿಸುತ್ತೆ, ನಮಗೂ ಅನಿಸಿದೆ. ಇದು ಯಾಕೆ ಆಗ್ತಾ ಇದೆ ಅಂತ. ಈ ಸಮಿತಿಗಳಲ್ಲಿ ಹೋಗುವವರು ಎಷ್ಟೋ ಸಲ ಲಾಬಿಸ್ಟ್ಸ್ ಇರ್ತಾರೆ. ಅಂದರೆ ಅವ್ರವ್ರ ಎಬಿಲಿಟಿ ಮೇಲೆ ಆರಿಸ್ಕೊಂಡು ಹೀಗೆ ಕಮಿಟಿಗಳನ್ನು ಮಾಡೋವಂಥ ಪಾಸಿಬಿಲಿಟಿ ಜೊತೆಗೆ ಇರೋದೇ ಇಲ್ಲ. ಅವ್ರು ಯಾರೂ ಎಕ್ಸ್ಪರ್ಟ್ಸ್ ಅಲ್ಲ ಅಂತ ಹೇಳಲ್ಲ, ಆದರೆ ಅದ್ರ ಜೊತೆನೇ ಲಾಬಿ ಮಾಡಬೇಕಾದಂಥವ್ರು ಕೂಡ ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಈಗ ಡಾಕ್ಟರ್ ದೇವಿ ಶೆಟ್ಟಿ ಅವರು ತಮ್ಮ ಆಸ್ಪತ್ರೆ ನಡೆಸ್ತಾ ಇದ್ದಾರೆ, ಹಾರ್ಟ್ ಇತ್ಯಾದಿ ವಿಷಯಗಳಲ್ಲಿ ಅವ್ರದ್ದೇ ಒಂದಿಷ್ಟು ಎಕ್ಸ್ಪರ್ಟೈಸ್ ಇದೆ, ಅವ್ರು ಅದನ್ನು ಮಾಡಲಿ. ಆದರೆ ಮೇಲಿನ ಮೇಲೆ ಮೀಡಿಯಾಕ್ಕೆ ಬರೋದು, ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ಗಳನ್ನು ಮಾಡೋದು ಮತ್ತು ಅದರಲ್ಲಿರುವಂಥ ವರದಿಗಳನ್ನು ಲೀಕ್ ಮಾಡಿ ಒಂದು ನಮೂನೆ ಅಪ್ಮ್ಯಾನ್ಶಿಪ್, ನಾನು ಅವ್ರಿಗಿಂತೂ ಒಂದು ಸ್ವಲ್ಪ ಹೆಜ್ಜೆ ಮುಂದೆ, ಇಲ್ಲಿರುವಂಥ ತಾಂತ್ರಿಕ ಮತ್ತು ಇತರೆ ಏನು ಮೆಂಬರ್ಸ್ ಇದ್ದಾರೆ ಅವ್ರಿಗಿಂತನೂ ನನಗೇನೋ ಒಂದು ವಿಶಿಷ್ಟ ಇಲ್ಲಿ ಸ್ಥಾನ ಇದೆ ಅಂತ ಪೋಸ್ ಕೊಡೋದೇನಿದೆಯಲ್ಲ. ಅಷ್ಟೇ ಅಲ್ಲ, ವಾಮನಾಚಾರ್ಯ ಅವರು ಒಂದು ಹಂತದಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗ್ತಾರೆ ಅಂತ ಕೂಡ ಒಂದು ಸುದ್ದಿ ಹರಿಸಿಬಿಟ್ರು. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಈ ಲಾಬಿ ಅನ್ನೋದು ಮತ್ತು ಈ ಥರದ ಲಾಬಿಯವರು ಒಂದೊಂದು ಸಲ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋದು ಕೂಡ ನಮ್ಮದೊಂದು ದುರ್ದೈವ. ಹೇಗೆ ಅಂದರೆ ಒಂದಿಷ್ಟು ಈ ಥರದ್ದು ಏನು ಒಂದು ಅಪ್ಮನ್ಶಿಪ್ ತೋರಿಸ್ಬೇಕು, ಅದನ್ನು ತೋರಿಸಿದ್ರು ಅಂದರೆ ಎಲ್ಲರ ಬಾಯಲ್ಲಿ ಬರೋಕ್ಕೆ ಶುರು ಆಗುತ್ತೆ, ಓ ಇವರೊಂದು ಭಾರಿ ಗ್ರೇಟ್ ಇವರು ಅಂತ. ಆದರೆ ಇವ್ರ ಗ್ರೇಟ್ನೆಸ್ಸು ಅದ್ರ ಹಿಂದಿರುವಂಥ ಅನುಭವದಿಂದ, ಅವರು ಮಾಡಿದಂಥ ಸೇವೆಯಿಂದ ಬರಬೇಕೇ ವಿನಃ ಅವರಲ್ಲಿರುವಂಥ ಆ ಥರದ ಏನೊಂದು ಟ್ರಿಕ್ಸ್ ಇವೆ ಅದರಿಂದ ಬರಬಾರ್ದು. ಇವತ್ತು ಆಗ ನಿಂತಿರುವಂಥದ್ದು ಹೆಂಗಿದೆ ಅಂದರೆ, ಪ್ರತಿಯೊಬ್ಬರು ಅಲ್ಲಿರೋರು ಎಲ್ಲ ಸಚಿವರು, ಅಲ್ಲಿರುವಂಥ ಇನ್ನು ಕೆಲವರು ಈ ಥರ ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್, ಬೇರೆ ಬೇರೆ ಕ್ಷೇತ್ರಕ್ಕೆ ಒಬ್ಬೊಬ್ಬರು ಎಕ್ಸ್ಪರ್ಟ್ ಇರ್ತಾರೆ. ಆಲ್ ಆಫ್ ದೆಮ್ ಆರ್ ಸೆಲ್ಫ್ ಡಿಕ್ಲೇರ್ಡ್ ಎಕ್ಸ್ಪರ್ಟ್ಸ್. ಈಗ ನಾನಿಲ್ಲಿ ಟಿ ವಿಗೆ ಬರ್ತೇನೆ ಅಂದರೆ ನಾನೇನು ಎಕ್ಸ್ಪರ್ಟ್ ಅಂತಲ್ಲ, ನನಗೆ ಜನರ ಧ್ವನಿ ಏನಿದೆ, ಏನು ಅನ್ನಿಸ್ತಾ ಇದೆ, ಸಮಾಜ ಏನು ಅನ್ನತ್ತೆ, ಇದು ಏನಾದರೂ ಒಳ್ಳೆಯದು
ಅನ್ನುವಂಥ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ನಿಮ್ಮ ಹತ್ರ ಬಂದು ಕೂತಿದ್ದೇನೆ. yes, sir. ಹಾಗೆ ರವೀಂದ್ರ ರೇಷ್ಮೆ ಅವರು ಕೂಡ ಅವ್ರು ಎಂದೂ ಹೇಳಿಲ್ಲ ನಾನೊಬ್ಬ ಭಾರಿ ಎಕ್ಸ್ಪರ್ಟು, ನನಗೆಲ್ಲ ಗೊತ್ತಿದೆ ಅಂತ. ಈ ಥರ ಪೋಸ್ ಕೊಡೋರ್ದು ಅಲ್ಲೊಂದು ಗ್ರೂಪ್ ಆಗಿಬಿಟ್ಟಿದೆ. ಹಾಗೆಯೇ ಇದನ್ನು ಸರ್ಕಾರ ಇನ್ನೂ ವಿತ್ ಐರನ್ ಹ್ಯಾಂಡಲ್ ಮಾಡಬೇಕು ಇದನ್ನು. ಇಲ್ಲದೇ ಇದ್ರೆ ಏನಾಗುತ್ತೆ, ದೇ ವಿಲ್ ಹೈಜಾಕ್ ಫಾರ್ ದೇರ್ ಓನ್ ಪರ್ಪಸಸ್ ಆ್ಯಂಡ್ ಪಬ್ಲಿಸಿಟಿ. ಹೀಗಾಗ್ತಿರೋದು ಇವತ್ತಿನ ಕೊರೋನಾ ಹ್ಯಾಂಡ್ಲಿಂಗ್ನಲ್ಲಿಯ ಈ ಸ್ಟೇಜಲ್ಲಿ. ಈಗ ಒಂದು 2-3 ನಾವು ನೋಡ್ದು, ಇನ್ನು ಒಂದೇ ತಿಂಗಳಲ್ಲಿ ಕರೋನಾ ಅಲೆ ಬಂದೇ ಬಿಡುತ್ತೆ ಅಂತ. ಹೌದು, ನಿಮ್ಮ ಹತ್ರ ಏನು ಪ್ರೂಫ್ ಇದೆ? ಉಳಿದವ್ರು ಯಾರ ಹತ್ರನೂ ಇಲ್ಲ. ಅದರ ಬಗ್ಗೆ ಏನಾದ್ರು ನೀವು ಎಲ್ಲಿ ಪ್ರೂಫ್ ಕೊಟ್ಟಿದ್ದೀರಾ, ತೋರಿಸಿದ್ದೀರಾ ಇನ್ನು 1-1.5 ತಿಂಗಳಲ್ಲಿ ಬರುತ್ತೆ ಅಂತ? ನಿಜವಾಗಿ ಏನಾಗಬೇಕು ಅಂದರೆ ನಿಮ್ಮ ರಿಪೋರ್ಟ್ಗಳನ್ನು ಕನ್ಸರ್ನ್ ಡಿಪಾರ್ಟ್ಮೆಂಟ್ನವರು ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ ಆಯ್ತಪ್ಪ 1 ತಿಂಗಳಲ್ಲೇ ಪಿಡಿಯಾಟ್ರಿಕ್ ಅಂದರೆ ಚಿಕ್ಕ ಮಕ್ಕಳ ವೇವ್ ಬಂದುಬಿಡುತ್ತೆ ಅಂತ ಇಟ್ಕೊಳ್ಳೋಣ, ಒಪ್ಕೊಳ್ಳೋಣ ಅದನ್ನು. ಆದರೆ ಅದನ್ನು ಪಬ್ಲಿಕ್ಕಿಗೆ ಹೇಳಿ ಹೆದರಿಸೋಕೆ ಅಥವಾ ನಿಮ್ಮ ಪ್ರಸಿದ್ಧಿಗೆ ಅದನ್ನು ಉಪಯೋಗಿಸ್ಬೇಡಿ. ಅದನ್ನು ಯಾವುದಕ್ಕೂ ಉಪಯೋಗಿಸಿ ಅಂದರೆ ತಯಾರಿ ಮಾಡ್ಕೊಳ್ಳಿ. ನಿಮಗೆ ನಿಜವಾಗ್ಲೂ 100 ಹಾಸ್ಪಿಟ್ಲ್ ಒಂದೊಂದು ತಾಲೂಕಿಗೆ ಬೇಕಾ, 100 ಬೆಡ್ ಹಾಸ್ಪಿಟ್ಲು, 100 ಬೆಡ್ ಹಾಸ್ಪಿಟ್ಲ್ಗಳನ್ನು ಮಾಡಿ. ಬೆಂಗಳೂರಿನಲ್ಲಿ ಹೈಲಿ ಸೂಪರ್ ಸ್ಪೆಷಲ್ ಪಿಡಿಯಾಟ್ರಿಕ್ ಹಾಸ್ಪಿಟಲ್ಸ್ ಬೋತ್ ಫಾರ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಬೇಕಾ, ಅವುಗಳದ್ದು ರೆಡಿ ಮಾಡ್ಕೊಳ್ಳಿ. ಯಾಕೆಂದರೆ ಪಿಡಿಯಾಟ್ರಿಕ್ ಅನ್ನೋದು ಜನರಲ್ ಮೆಡಿಸಿನ್ಗಿಂತೂ ವಿಶಿಷ್ಟವಾದದ್ದಿದೆ. ಅಲ್ಲಿರುವಂಥ ಪೇಷಂಟು ಆಲ್ಮೋಸ್ಟ್ ಒಂದು ಹಸುವಿನ ಥರ ಅದು ಏನೂ ಹೇಳಲ್ಲ, ತನಗೇನಾಗಿದೆ ಅನ್ನೋದನ್ನ ಅದಕ್ಕೆ ಹೇಳಕ್ಕೆ ಬರಲ್ಲ. ನವಜಾತ ಮಗುವಿಂದ ಹಿಡಿದು ಈಗ ಹುಟ್ಟಿದ ಮಗುವಿನಿಂದ ಹಿಡಿದು 12 ವರ್ಷದವರೆಗೆ ಆ ಮಗುವಿಗೆ ಏನು ಹೇಳಕ್ಕೆ ಬರಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಅಂಥ ಮಗುವಿನಿಂದ ನಾವು ಇನ್ಫಾರ್ಮೇಷನ್ಸ್ ತಗೊಂಡು ಅವ್ರ ತಂದೆ ತಾಯಿಯಿಂದ ತಗೊಂಡು ನಾವು ಮೆಡಿಕಲ್ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡಬೇಕಾಗಿದೆ. ಅದು ಒಂದೇ ಅಲ್ಲ, ದೈಹಿಕವಾಗಿ ಕೂಡ ಮಕ್ಕಳ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಆದರೆ ಅಟ್ ದ ಸೇಮ್ ಟೈಮ್ ಟೋಟಲ್ ಈ ಥರದ ಡಿಸೀಸ್ ಬಂದವಾಗ ಫೈಟ್ ಮಾಡೋವಂಥ ಕೆಪಾಸಿಟೀಸ್ ಕಡಿಮೆ ಇರುತ್ತೆ. ಮತ್ತು ಮಕ್ಕಳಿಗೆ ಏನಾದರೂ ಆದರೆ ಹಿರಿಯರಿಗೆ ಈಗ ಹೋದ ಅಲೆಯಲ್ಲಿ ಏನಾಯಿತು, 60 ವರ್ಷದ ಮೇಲಿನವರು 70 ವರ್ಷದ ಮೇಲಿನವರು ಅಂದರೆ ಅದನ್ನು ಮರಿಬೋದು. ಆದರೆ ಮಗುವಿಗೇನಾದರೂ ಆಗಿಬಿಟ್ರೆ ಒಂದು ಜನ್ರೇಷನ್ ಇಡೀ ಉರಿದು ಅವ್ರ ಹೊಟ್ಟೆ ಎಲ್ಲ ಉರಿತಿರುತ್ತೆ. ಅಯ್ಯೋ ನನ್ನ ಮಗ ಇದ್ದಾನೆ, ಇಂಥವನಾಗಿದ್ದ, ಇಷ್ಟೊತ್ತಿಗಾಗಲೇ 14 ವರ್ಷದವನಾಗ್ತಿದ್ದ, ಇಷ್ಟೊತ್ತಿಗೆ 16 ವರ್ಷದವನಾಗ್ತಿದ್ದ, ಈ ಕಾಲೇಜ್ಗೆ ಹೋಗಿರ್ತಿದ್ದ ಅನ್ನೋವಂಥ ಏನು ಅವ್ರ ಮನಸ್ಸಿನಲ್ಲಿ ಕನಸುಗಳಿದ್ದು ಅವು ನುಚ್ಚು ನೂರಾಗ್ತವೆ. ಅದನ್ನು ಹೆಚ್ಚು ಸೀರಿಯಸ್ ಆಗಿ ತಗೋಬೇಕು. ನಾನು ನನ್ನ ಪ್ರಸಿದ್ಧಿಗಾಗಿ, ನಂದೇನೋ ಅಪ್ಮ್ಯಾನ್ಶಿಪ್ಗಾಗಿ ಈ ವ್ಯವಸ್ಥೆಯನ್ನು ಹಾಳುಗೆಡಬಾರ್ದು, ತಯಾರಿ ಆಗಬೇಕು. ಆದರೆ ಹೆದರಿಸಬಾರ್ದು. ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಇದೆ, ನೀವು ನೋಡಿರ್ಬೋದು, ಜಾಗೃತರಾಗಿರ್ರಿ ಆದರೆ ಭಯ ಪಡಬೇಡಿ ಅಂತ. ಇದು ಎಕ್ಸಾಕ್ಟ್ ವಿರುದ್ಧ ನಡೀತಾ ಇದೆ. ಭಯ ಹುಟ್ಟಿಸಿ ಜಾಗೃತರಾಗ್ತಿರೋ ಇಲ್ಲ ಆಮೇಲೆ ನೋಡೋಣ ಅನ್ನೋ ಹಂಗೆ ಇವತ್ತಿನ ಸ್ಟೇಟ್ಮೆಂಟ್ಗಳಿದೆ. ಅಂದ್ರೆ ಈ ಸಮಿತಿ ಒಂದು ರೀತಿ ಪ್ರಚಾರಕ್ಕೋಸ್ಕರ ಆದಂಗ ಆಗಿದೆ. ಹಂಗ ಆಗ್ಬಾರ್ದು ಅಂತ ಅಷ್ಟೇ. ಅವ್ರೊಂದು ಕಿತ್ತಾಕ್ರಿ ಅನ್ನೋದು ಕೂಡ ನಂದೇನು ಅಪೇಕ್ಷೆ ಇಲ್ಲ. ಅವ್ರ ಸರ್ವಿಸ್ಗಳನ್ನ ನಿಶ್ಚಿತವಾಗಿ ಸಮಾಜಕ್ಕೆ ಪ್ರತಿಷ್ಠೆ ಮಾಡಬೇಡಿ ಯಾರು. ಇವನ್ ಇದನ್ನ ನಾನು ಮಂತ್ರಿಗಳ ಬಗ್ಗೆ ಕೂಡ ಹೇಳ್ತೇನೆ, ಯಾರು ನಂದು ಜಾಸ್ತಿ, ನಾನು ಬಂದು ಸ್ಟೇಟ್ಮೆಂಟ್ ಕೊಡಬೇಕು, ನಾನು ಅಲ್ಲಿ ಬಂದು ಮುಂದೆ ನಿಲ್ಲಬೇಕು ಅನ್ನೋ ಹುಚ್ಚಿಗೆ ಹೋಗಬೇಡಿ. ಇದು ಆ ಟೈಮ್ ಅಲ್ಲ. ನಮ್ಮ ಕರ್ನಾಟಕದ ಒಟ್ಟು ಏನೊಂದು 7 ಕೋಟಿ ಜನ ಇದ್ದೇವೆ ನಾವು. ನಮ್ಮ ಭದ್ರತೆ, ನಮ್ಮ ಆರೋಗ್ಯದ ಸುರಕ್ಷತೆ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಓದಿಸ್ಬೇಕು ಮತ್ತು ನಮ್ಮ ಲಿಮಿಟಲ್ಲಿ ಓದಿಸ್ಬೇಕು. ಎಲ್ಲರೂ ಸ್ಪೆಷಲಿಸ್ಟ್ ಆಗಿ ಕೂತ್ಬಿಡಬಾರ್ದು. ಅವಾಗ ಏನಾಗುತ್ತೆ, ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗದಂಥ ಸಿಚುವೇಶನ್ಗೆ ಬರ್ತೇವೆ ನಾವು. ಒಂದು ಸಣ್ಣ ಬ್ರೇಕ್. ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಆಶಾ ಬೆನಕಪ್ಪ ಅವರು, ಡಾಕ್ಟರ್ ಆಶಾ ಬೆನಕಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಇವತ್ತಿನ ಈ 3ನೇ ಅಲೆಯ ಸಿದ್ಧತೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮಾಡಬೇಕು ಅಂತ? ಒಂದು, ಈ ಸ್ಕೂಲ್ನ ಬಗ್ಗೆ ಒಂದಷ್ಟು ಗೊಂದಲ ಇದೆ, ತೆಗಿಬೇಕಾ ಬೇಡವಾ, ಏನು ಮಾಡಬೇಕು? ಅದರ ಜೊತೆಗೆ ಇನ್ನೂ ಕೂಡ 18 ವರ್ಷದ ಒಳಗಿನವರಿಗೆ ವ್ಯಾಕ್ಸಿನ್ ಕೂಡ ಇನ್ನೂ ಬಂದಿಲ್ಲ. ಅಲ್ಲದೆ ಅವರ ತಂದೆ ತಾಯಿಗಳು ಅಂದರೆ ಅವರ ಪೋಷಕರಿಗೆ, ಅಂದರೆ 45 ವರ್ಷದ ಒಳಗಿನ ಪೋಷಕರು ಏನಿದ್ದಾರೆ ಅವರಿಗಿನ್ನೂ ಕೂಡ 2ನೇ ಡೋಸ್ ಕೂಡ ಸರಿಯಾಗಿ ಆಗಿಲ್ಲ, ಕೆಲವರಿಗೆ ಫಸ್ಟ್ ಡೋಸ್ ಕೂಡ ಆಗಿಲ್ಲ. ಅದರ ಮಧ್ಯದಲ್ಲಿ ಈಗ 3ನೇ ಅಲೆ ಒಕ್ಕರಿಸಿ ಬಿಡ್ತು ಅಂದರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ? ಯಾಕಂದರೆ 2 ಸಮಿತಿಯು ಕೂಡ ಒಂದೊಂದು ರೀತಿಯಾದ ಸಲಹೆಯನ್ನು ಕೊಡ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಮೊಟ್ಟ ಮೊದಲನೇದಾಗಿ ಮಕ್ಕಳು ಅಂದ್ರೆ ಯಾವ ವಯಸ್ಸವರೆಗೂ? ಮೇಡಮ್ ಒಂದು ನಿಮಿಷ, ನಮ್ಮ ವೀಕ್ಷಕರಿಗೆ ಡಾಕ್ಟರ್ ಆಶಾ ಬೆನಕಪ್ಪ ಅವ್ರಿಗೆ ಒಂದು ಮಾತು ಹೇಳಬೇಕು, ಅವ್ರ ಪರಿಚಯ ಅಗತ್ಯ. ಡಾಕ್ಟರ್ ಆಶಾ ಬೆನಕಪ್ಪ ಅವರು ಕರ್ನಾಟಕದ ವೈದ್ಯಕೀಯ ಕ್ಷೇತ್ರದ ಈ ಪೀಡಿಯಾಟ್ರಿಕ್ಸ್ ವಿಭಾಗದ ಪಿತಾಮಹ. ಡಾಕ್ಟರ್ DG ಬೆನಕಪ್ಪ ಅವರ ಪುತ್ರಿ. ಅವ್ರದೊಂಥರ ಪೀಡಿಯಾಟ್ರಿಕ್ಸ್ ಡೈನಾಸ್ಟಿ, ಒಂಥರ ಪೀಡಿಯಾಟ್ರಿಕ್ಸ್ ಸಾಮ್ರಾಜ್ಯ ಅವ್ರ ಕುಟುಂಬ. ಅವರು, ಅವ್ರ ತಂದೆಯವರು, ಇವರು ಮತ್ತು ಡಾಕ್ಟರ್ ಆಶಾ ಬೆನಕಪ್ಪ ಮತ್ತು ಅವ್ರ ಸಹೋದರ ಕೂಡ, ಅವರೆಲ್ಲರೂ ಕೂಡ ಪೀಡಿಯಾಟ್ರಿಕ್ ಕ್ಷೇತ್ರಕ್ಕೆ ತಮ್ಮನ್ನು ತಾವು ಸಮರ್ಪಿಸ್ಕೊಂಡವರು.
ಅವ್ರ ತಂದೆಯವರು ವಾಣಿವಿಲಾಸ್ ಮಕ್ಕಳ ಆಸ್ಪತ್ರೆಯನ್ನು ಬಹಳ ಒಂದು ಅತ್ಯುತ್ತಮ ಮಾದರಿಯಾಗಿ ಅಭಿವೃದ್ಧಿಪಡಿಸಿದ್ರು. ಅದಾದಮೇಲೆ ಅವರು ಕನಸಿನ ಕೂಸು ಇಂದಿರಾ ಗಾಂಧಿ ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್, ಭಾರತದ ಪ್ರಪ್ರಥಮ ಎಕ್ಸ್ಕ್ಲೂಸಿವ್ ಚೈಲ್ಡ್ ಹಾಸ್ಪಿಟಲ್, ಆ ಥರ ಅದು ಕನಸಾಗಿತ್ತು, ಅವರೇ ರೂಪಿಸಿದ್ರು ಸೇವೆಯಲ್ಲಿದ್ದಾಗ. ಸ್ವತಃ ಆಶಾ ಬೆನ್ಕಪ್ಪ ಅವರು ಕೂಡ ಆ ಸಂಸ್ಥೆಯಲ್ಲಿ ಸೇವೆ ಮಾಡಿ ಅವರ ನಿರ್ದೇಶಕರಾಗಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಆಮೇಲೆ ಅವರ ಬರೆದಿರೋ ಜನಪ್ರಿಯ ಲೇಖನಗಳು ಅನೇಕ ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ. ನಾಡಿನ ಜನತೆಗೆ ಒಬ್ಬ ಅತ್ಯುತ್ತಮ ಮಕ್ಕಳ ತಜ್ಞರ ಪೈಕಿ, ಮಕ್ಕಳ ವೈದ್ಯರ ಪೈಕಿ ಅವರೊಬ್ಬರು ಆಶಾ ಬೆನ್ಕಪ್ಪ. ವೆಲ್ಕಮ್ ಮೇಡಮ್, ತಾವು ಕಂಟಿನ್ಯೂ ಮಾಡಿ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಜನಸಾಮಾನ್ಯರಿಗೆ ಮಕ್ಕಳು ಅಂದ್ರೆ ಯಾವ ವಯಸ್ಸಿನವರೆಗೂ ಅಂತ, ಹುಟ್ಟಿದ ಮಗು ನವಜಾತ ಶಿಶುವಿನಿಂದ 18 ವರ್ಷದವರೆಗೂ ನಾವು ಮಕ್ಕಳು ಅಂತ ಹೇಳ್ತೀವಿ. ಅದು ಪೀಡಿಯಾಟ್ರಿಕ್ ಮತ್ತೆ ಅಡೋಲೆಸೆಂಟ್ ಗ್ರೂಪ್. ಸೊ ಇದು ಮಕ್ಕಳು. ಹಿಂದೆ ವಾಮನಾಚಾರ್ಯ ಅವರು ಹೇಳಿದ್ರು 12 ವರ್ಷ ಅಂತಲ್ಲ, ನಾನು 12 ವರ್ಷದ ನಂತರ ಅಂದ್ರೆ 18 ವರ್ಷದವರೆಗೂ ಮಕ್ಕಳು ಗುಂಪಿಗೆ ಸೇರಿಸ್ತಾರೆ. ನೀವು ದಿನ ಅಂಕಿ ಅಂಶ ಪೇಪರಲ್ಲಿ ಬರ್ತಾ ಇದೆ, ಇಷ್ಟು ಜನ ಇವತ್ತು 5,000, ಇವತ್ತು 1,010 ಜನ ಕೋವಿಡ್ ಬಂದಿದೆ, ಇನ್ಫೆಕ್ಷನ್ ಬಂದಿದೆ, 192 ಜನ ಸತ್ತೋದ್ರು ಅಂತ. ಬಟ್ ಎಲ್ಲೂ ನಮಗೆ ಮಕ್ಕಳ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಯಾವಾಗ್ಲಾದ್ರ ಮಾಹಿತಿ ಬೇಕು ಅಂತಂದ್ರೆ ಇವತ್ತಿನ ಪೇಪರ್ ನೀವು ಎಷ್ಟೇ ಕೋವಿಡ್ ವಾರ್ ರೂಮಿಗೆ ಮಾಡಿ ವಿ ವಿಲ್ ಟೆಲ್ ಯು ಅಂತ ಹೇಳ್ತಾರೆ, ನಮ್ಗೆ ಮಾಹಿತಿನೇ ಸಿಗ್ತಾ ಇಲ್ಲ. ನಮಗೆ ಅಂಕಿ ಅಂಶಗಳಿಲ್ದಿದ್ರೆ ನಾವ್ ಯಾವ ತರ ಪ್ರಿಪೇರ್ ಆಗೋಣ? ಆಮೇಲೆ ಪ್ರೆಗ್ನೆಂಟ್ ವುಮೆನ್, ಎಲ್ಲೋ ಒಂದ್ ಕಡೆ ಈ ಅಂಕಿಯಲ್ಲಿ ಎಷ್ಟು ಜನ ಬಸ್ರಿ ಹೆಣ್ಮಕ್ಳಿದ್ದಾರೆ, ಎಷ್ಟು ಜನಕ್ಕೆ ಸಸ್ಪೆಕ್ಟೆಡ್ ಇನ್ಫೆಕ್ಷನ್ ಇದೆ, ಎಷ್ಟು ಜನ ಇನ್ಫೆಕ್ಟೆಡ್ ಇದ್ದಾರೆ, ಆ ಬಸ್ರಿ ಹೆಣ್ಮಕ್ಳಿಗೆ ಹುಟ್ಟುವ ನವಜಾತ ಶಿಶು ಎಷ್ಟು ಜನ ಪಾಸಿಟಿವ್ ಇದ್ದಾರೆ, ಈ ಅಂಕಿಗಳು ನಮಗ್ ಸಿಗ್ತಾನೆ ಇಲ್ಲ. ನಿಮಗೆ ಅಂಕಿ ಇಲ್ದಿದ್ರೆ ನೀವು ಹೇಗೆ ನೀವು ಪ್ರೋಗ್ರಾಮ್ನ ಪ್ರಿಪೇರ್ ಮಾಡ್ತೀರಾ ಅಥವಾ ಮುಂದೆ ಹೋಗ್ತೀರಾ ಅಂತ. ನಾನು ವಿಶೇಷವಾಗಿ ಹೇಳ್ಬೇಕು ಅಂತಂತಂದ್ರೆ ಹಾಟ್ ಸ್ಪಾಟ್ಸ್ ಅಂತಿದೆ. ಇವಾಗ ಈಗ ತಾನೇ ನೀವು ಹೇಳಿದ್ರಿ 18ರಿಂದ 45 ವರ್ಷದ ಜನಸಾಮಾನ್ಯರಿಗೆ ನಾವು ಲಸಿಕೆ ಕೊಡಕ್ ಆಗ್ತಿಲ್ಲ ಅಂತಂತ. ಸೊ ಇರೋ ಲಸಿಕೆನ ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ ಮಕ್ಕಳ ತಜ್ಞರಿಗೆ ಗೊತ್ತು. ನಾವು ಸಂಪೂರ್ಣವಾಗಿ ಧನುರ್ವಾಯು ಕಾಯಿಲೆ, ಪೋಲಿಯೋ ಕಾಯಿಲೆನ ಸಂಪೂರ್ಣವಾಗಿ ನಮ್ಮ ರಾಷ್ಟ್ರದಿಂದ ಅದನ್ನ ದೂಡ್ಬಿಟ್ಟಿದೀವಿ, ಎಲಿಮಿನೇಟ್ ಮಾಡಿದೀವಿ. ಸೊ ಮಕ್ಕಳ ತಜ್ಞರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಅದಕ್ಕೋಸ್ಕರ ನನ್ನ ಬರವಣಿಗೆಯಲ್ಲಿ ತುಂಬಾ ಕಡೆ ರಿಂಗ್ ಇಮ್ಯುನೈಸೇಷನ್ ಅಂಡ್ ಮಾಪಪ್ ಇಮ್ಯುನೈಸೇಷನ್ ಅಂತ ಬರ್ದೆ. ಏನಪ್ಪ ರಿಂಗ್ ಇಮ್ಯುನೈಸೇಷನ್ ಅಂತಂದ್ರೆ, ಈಗ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಅಥವಾ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹಾಟ್ ಸ್ಪಾಟ್ ಇದೆ ಅಲ್ವಾ, ಅದ್ರ ಸುತ್ತ ಇರೋ ಎಲ್ಲಾ ಜನರಿಗೂ ತುರ್ತಾಗಿ ವಾರ್ ಫುಟಿಂಗ್ ಪ್ರತಿ ಒಬ್ರಿಗೂ ನೀವು ಲಸಿಕೆ ಕೊಟ್ಬಿಡಿ, ಯಾಕಂದ್ರೆ ಆ ಹಾಟ್ ಸ್ಪಾಟ್ಸ್ ಇಂದ ಸ್ಪ್ರೆಡ್ ಆಗಲ್ಲ. ನೆಕ್ಸ್ಟ್ ಗ್ರೂಪ್ ಯಾರು? ತಾಯಂದ್ರು. ಯಾಕಂದ್ರೆ ನಾಳೆ 18ರಿಂದ 45 ವರ್ಷದಲ್ಲಿ ಒಂದು ಮನೆಯಲ್ಲಿ ತಂದೆ ತಾಯಿ ಇದ್ರೆ ನಾನು ವಿಶೇಷವಾಗಿ ತಾಯಿಗೆ ಲಸಿಕೆ ಕೊಡ್ತೀನಿ. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ, ದಯಮಾಡಿ ನಮ್ಮ ಮಕ್ಕಳಿಗೆ ಇದು ಬರಬಾರ್ದು, ನಮಗೆ ಬಹಳಷ್ಟು ಟೈಮ್ ಇದೆ, ನಾವು ತಡೆಗಟ್ಟಬಹುದು. ತಾಯಂದ್ರಿಗೆ ಲಸಿಕೆ ಕೊಡೋಣ. ಯಾಕೆಂದ್ರೆ 6 ವರ್ಷದ ಕೆಳಗಿರೋ ಮಗು ಆಸ್ಪತ್ರೆಯಲ್ಲಿ ಒಂದೇ ಮಗು ಇರಕ್ ಸಾಧ್ಯನೇ ಇಲ್ಲ. ಅಂತ ಮಕ್ಕಳ ಜೊತೆ ತಾಯಂದ್ರು ಮಗು ಜೊತೆ ಇರ್ಬೇಕಾಗಿದೆ. ಹಂಗಾಗಿ ತಾಯಂದ್ರಿಗೆ ನಾವು ವಾರ್ ಫುಟಿಂಗ್ ಆಗಿ ಲಸಿಕೆ ಕೊಡೋಣ. ಯಾಕಂದ್ರೆ ತಾಯಿ ಮಗು ಒಂದೇ ಕೊಠಡಿಯಲ್ಲಿ ಇರ್ಬೇಕಾಗತ್ತೆ. ಆಮೇಲೆ ವ್ಯಾಕ್ಸಿನೇಷನ್ ಅಭಾವ ಇದೆಯಲ್ಲ, ಫಸ್ಟ್ ಡೋಸ್ ವ್ಯಾಕ್ಸಿನ್ ಕೊಟ್ಟಿದೀವಿ ಕೋವಿಶೀಲ್ಡ್ ಅನ್ಕೊಳ್ಳಿ. ಸೆಕೆಂಡ್ ಡೋಸ್ ವ್ಯಾಕ್ಸಿನ್ಗೆ 3ರಿಂದ 4 ತಿಂಗಳವರೆಗೂ ಟೈಮ್ ಇದೆ. ಸೊ ಆ ಸೆಕೆಂಡ್ ಡೋಸ್ಗೆ ಡೋಂಟ್ ರನ್ ಫಾರ್ ದ ವ್ಯಾಕ್ಸಿನ್. ಆ ವ್ಯಾಕ್ಸಿನ್ ನ ಈ ಗುಂಪಿಗೆ, ಈ ಪ್ರಯಾರಿಟಿ ಗುಂಪಿಗೆ ಕೊಡೋಣ. ಆಮೇಲೆ ಇನ್ಫೆಕ್ಷನ್ ಬಂದಿರುತ್ತಲ್ಲ, ಇನ್ಫೆಕ್ಷನ್ ಬಂದಿರೋಗೆ ಸಹಜವಾಗಿ ಕೊರೋನಾ ವೈರಸ್ ಇಂದ ಉತ್ಪತ್ತಿ ಆಗಿರುವ ನ್ಯಾಚುರಲ್ ಇಮ್ಯುನಿಟಿ ಅಂದ್ರೆ ಆಂಟಿಬಾಡೀಸ್ ಇರುತ್ತೆ. ಇವರಿಗೆ 6 ತಿಂಗಳವರೆಗೂ ಅವ್ರಿಗೆ ಪ್ರೊಟೆಕ್ಷನ್ ಆಗುತ್ತೆ. ಸೊ ಇನ್ಫೆಕ್ಟೆಡ್ ಪೀಪಲ್ ಇಂದ ನಾವು ಉಳಿಸಿರೋ ವ್ಯಾಕ್ಸಿನ್, ಆಮೇಲೆ ನಾವು ಫಸ್ಟ್ ಡೋಸ್ ತಗೊಂಡು ಇವೆರಡು ವ್ಯಾಕ್ಸಿನ್ಸ್ ನ 18ರಿಂದ 45 ವರ್ಷದವ್ರಿಗೆ ನಾವು ತುರ್ತಾಗಿ ಕೊಟ್ರೆ ನಮಗೆ ಅಕ್ಟೋಬರ್ ಅಲ್ಲೋ ಅಥವಾ 3ನೇ ಅಲೆ ಬರೋ ಸಮಯದಲ್ಲಿ ಬಹುಶಃ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಬೋದು ಅನ್ಸತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ, ಸೊ ಹಾಟ್ ಸ್ಪಾಟ್ಸ್ ಸಿಗ್ಬೇಕು, ನಮ್ಗೆ ಪ್ರೆಗ್ನೆಂಟ್ ವುಮನ್ಗೆ ವ್ಯಾಕ್ಸಿನ್ ಕೊಡ್ಬೇಕು. ಇನ್ನ ಭಾರತ ಸರ್ಕಾರದಿಂದ ನಾವು ಕಾಯ್ತಾ ಇದೀವಿ. ಬಟ್ ವಿಶ್ವ ಆರೋಗ್ಯ ಸಂಸ್ಥೆ ಪ್ರೆಗ್ನೆಂಟ್ ವುಮನ್ಗೆ, ಆಮೇಲೆ ಲ್ಯಾಕ್ಟೇಟಿವ್ ವುಮನ್ಗೂ ಸಹಿತ, ಅಂದ್ರೆ ಹಾಲು ಉಣಿಸುವ ತಾಯಂದ್ರಿಗೂ ಸಹಿತ ವ್ಯಾಕ್ಸಿನ್ ಕೊಡ್ಬೇಕು ಅಂತ ಬಂದಿದೆ. ಆಮೇಲೆ
ಕರೋನಾ ವೈರಸ್ ಒಂದು ಮನುಕುಲದ ಬಿಹೇವಿಯರ್ ಇಂದ ಹರಡ್ತಾ ಇರೋ ಒಂದು ವೈರಸ್ ಇದು. ಸೊ ನಾವು ಸ್ಕೂಲ್ಸ್ ನ ಚರ್ಚೆಗೆ ಆಮೇಲೆ ಬರ್ತೀನಿ. ನಾವು ಎಲ್ಲದನ್ನು ಕೋವಿಡ್ ನಾರ್ಮ್ಸ್ ನ ಬಿಟ್ಬಿಟ್ರೆ ಸೋಷಿಯಲ್ ವ್ಯಾಕ್ಸಿನ್ ಇಸ್ ದ ಬೆಸ್ಟ್ ವ್ಯಾಕ್ಸಿನ್ ಅಂತ. ಇನ್ನೂ ನಾವು 4 ವರ್ಷ, ನಾನು ಈ ಅಲೆ ಶುರುವಾದಾಗ್ಲೇ 4 ವರ್ಷ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಅರಿವೇ ಇರ್ಲಿಲ್ಲ. ಈ ಕೋವಿಡ್ ಎಲ್ಲ ಸ್ಪ್ಯಾನಿಷ್ ಫ್ಲೂ ತರ ಹರಡ್ತಾ ಇದೆ, ಅದೇ ತರ ಬಿಹೇವ್ ಮಾಡ್ತಾ ಇದೆ. ಆದ್ರೆ ಈಗ ಏನಂತಂದ್ರೆ ತಂತ್ರಜ್ಞಾನ, ವೈದ್ಯಕೀಯ ಜ್ಞಾನ ಎಲ್ಲ ಉನ್ನತ ಹಂತದಲ್ಲಿ ಇರೋದ್ರಿಂದ ನಾವು ಇಷ್ಟು ಬೇಗ ನಮಗೆ ಲಸಿಕೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಇವೆಲ್ಲವೂ ಬೇಗ ತಯಾರಿಕೆ ಆಗೋದ್ರಿಂದ ಅಷ್ಟೊಂದು ದಿವಸ ಆಗಲ್ಲ ಅಂತ ಅನ್ಸ್ತಾ ಇದೆ. ಸೊ ಹೀಗಾಗಿ ನಾವು ವಿ ಹ್ಯಾವ್ ಟು ಪ್ರಿವೆಂಟ್ ದ ಥರ್ಡ್ ವೇವ್ ಕಮಿಂಗ್ ಬೈ ಸ್ಟ್ರಿಕ್ಟ್ ಕೋವಿಡ್ ನಾರ್ಮ್ಸ್. ಅಂದ್ರೆ ಎಲ್ಲರಿಗೂ ಗೊತ್ತಿದೆ SMS ಅಂತ. ಆಮೇಲೆ ವಿ ಹ್ಯಾವ್ ಟು ಪ್ರೊಟೆಕ್ಟ್ our children through vaccinating the priority group and we have to prepare. ಈಗ ನಾನು ರಾಜಕೀಯ ಅದನ್ನೆಲ್ಲ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಪ್ರಿಪೇರ್ ಅಂದ್ರೆ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಯದ್ವಾ ತದ್ವಾ ವೆಂಟಿಲೇಟರ್ಸ್ ತಗೊಂತಾ ಇದ್ದಾರೆ, ಯದ್ವಾ ತದ್ವಾ ಇತರ ಸಾಮಗ್ರಿಗಳನ್ನ ತಗೊಂತಾ ಇದ್ದಾರೆ, ಯಂತ್ರಗಳು ತಗೊಂತಾ ಇದ್ದಾರೆ. ಇದನ್ನೆಲ್ಲ ನಿಭಾಯಿಸೋದು ಸುಲಭ ಅಲ್ಲ. ಒಂದು ಮಗುಗೆ ವೆಂಟಿಲೇಟರ್ ಎಲ್ಲ ಹಾಕ್ಬೇಕು ಅಂದ್ರೆ ಆ ಒಂದು ಸಂಸ್ಥೆಯಲ್ಲಿ 24/7 ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಇರಬೇಕು, ಆಕ್ಸಿಜನ್ ಇರಬೇಕು, ಒಂದು ವೆಂಟಿಲೇಟರ್ಗೆ 13ರಿಂದ 15 ಪ್ಲಗ್ ಪಾಯಿಂಟ್ಸ್ ಇಡಬೇಕು, 3 ಮಕ್ಕಳು ವೆಂಟಿಲೇಟರ್ ಇದ್ರೆ ಒಂದು ಶಿಫ್ಟ್ ಅಲ್ಲಿ ಒಬ್ಳು ನಿಪುಣವಾಗಿರೋ ನರ್ಸ್ ಇರ್ಬೇಕು. ನಮ್ಗೆ ಇಷ್ಟೊಂದು ಎಕ್ವಿಪ್ಮೆಂಟ್ಸ್ ತಗೊಂಡು ಡಂಪ್ ಮಾಡಿ ವೇರ್ ಆರ್ ದ ಹ್ಯೂಮನ್ ರಿಸೋರ್ಸಸ್? ವಿ ಡೋಂಟ್ ಹ್ಯಾವ್ ಟ್ರೈನ್ಡ್ ಹ್ಯಾಂಡ್ಸ್, ವಿ ಡೋಂಟ್ ಹ್ಯಾವ್ ಸ್ಕಿಲ್ಡ್ ಹ್ಯಾಂಡ್ಸ್. ಸೊ ಹೌ ಆರ್ ಯು ಗೋಯಿಂಗ್ ಟು ಪ್ರಿಪೇರ್? ಸೊ ಇದ್ದಕ್ಕಿದ್ದಂಗೆ ಪ್ಯಾರಲಲ್ ಆಗಿ ಶುರುವಲ್ಲೇ ನೀವು ಹೇಳಿದ್ರಿ ಯಾರ್ಯಾರೋ ಮಂತ್ರಿಗಳು ಏನೇನೋ ಮಾಡ್ತಿದ್ದಾರೆ ಅಂತ. ಪ್ಯಾರಲಲ್ ಆಗಿ ಇದ್ದಕ್ಕಿದ್ದಂಗೆ ಒಂದಷ್ಟು ಜನ ಸೇರ್ಕೊಂಡು ಆನ್ಲೈನ್ ಟ್ರೈನಿಂಗ್ ಅಂತ ಮಾಡಿದ್ರು. ನಾನು ಆ ಆನ್ಲೈನ್ ಟ್ರೈನಿಂಗ್ ಅಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ MBBS ಡಾಕ್ಟರ್ಸ್ ಆಮೇಲೆ BBMP ವೈದ್ಯರಿಗೆಲ್ಲ ಟ್ರೈನಿಂಗ್ ಮಾಡಿದ್ರು. ನಾನು 36 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ. ಆ ಟ್ರೈನಿಂಗ್ ಇಂದ ನಮ್ಗೆ ಏನು ಸಾಧ್ಯ ಆಗೋದೇ ಇಲ್ಲ. ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದ್ರೆ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ ನಾನ್ ನಿರ್ದೇಶಕಳಾಗಿದ್ದಾಗ 24/7 ಎಲೆಕ್ಟ್ರಿಸಿಟಿ, ಎಕ್ಸ್ಪ್ರೆಸ್ ಫೀಡರ್ ಇದೆ, 35 ಮಕ್ಕಳಿಗೆ ಪೀಡಿಯಾಟ್ರಿಕ್ ವೆಂಟಿಲೇಟರ್ಸ್ ಇದೆ, 35 ನವಜಾತ ವೆಂಟಿಲೇಟರ್ಸ್ ಇದ್ದಾರೆ. ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ 180 ನಿಪುಣ ತಜ್ಞರಿದ್ದಾರೆ, ಮತ್ತೆ ನರ್ಸಿಂಗ್ ಸ್ಟಾಫ್ ಇದ್ದಾರೆ, ಆಕ್ಸಿಜನ್ ಪ್ಲಾಂಟ್ ಇದೆ. ಸೊ ಐಡೆಂಟಿಫೈ ದಟ್ ಆಸ್ ಅ ಸೆಂಟರ್. ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಇಂದ ಜನನ ಅಲ್ಲಿಗೆ ಕಳಿಸ್ಬಿಟ್ಟು ಟ್ರೈನಿಂಗ್ ಶುರು ಮಾಡ್ಬೋದು. ಎಸ್ ಮೇಡಮ್, ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗಿದೆ ಮೇಡಮ್. ಇನ್ನು ನಾನು KC ರಘು ಅವ್ರನ್ನ ಕೂಡ ಮಾತನಾಡಿಸ್ಬೇಕು. ವೈಜ್ಞಾನಿಕ ಚಿಂತಕರು ಈಗಿನ ಸಂದರ್ಭದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ತೀನಿ ಬ್ರೇಕ್ ಆದಮೇಲೆ. ವಿಶ್ಲೇಷಕರು, ವೈಜ್ಞಾನಿಕ ಚಿಂತಕರು ಆಗಿರುವಂತಹ KC ರಘು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಘು ಸರ್, ಇವತ್ತಿನ ಈ ಸಂದರ್ಭದಲ್ಲಿ ಎರಡನೇ ಅಲೆಯ ಸ್ವಲ್ಪ ಪ್ರಮಾಣ ತಗ್ಗುತ್ತಾ ಇದ್ದ ಹಾಗೆ 3ನೇ ಅಲೆಯ ಬಗ್ಗೆ ನಾವು ಎಚ್ಚರ ವಹಿಸಲೇಬೇಕು. ಕಳೆದ ಬಾರಿ ಆದಂತಹ ಎಡವಟ್ಟುಗಳು ಈ ಬಾರಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಜಾಗೃತರಾಗಿರಬೇಕು, ಮುನ್ನೆಚ್ಚರಿಕೆ ವಹಿಸಬೇಕು. ನಮ್ಮಲ್ಲೀಗ 2 ಸಮಿತಿಗಳಿದೆ. ಎರಡೂ ಸಮಿತಿಗಳು ಒಂದೊಂದು ರೀತಿಯಾದಂತಹ ವರದಿಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾವೆ. ಇಲ್ಲಿ 3ನೇ ಅಲೆ ಬರ್ತಾ ಇರುವಂಥದ್ದು ಮಕ್ಕಳಿಗೆ ಟಾರ್ಗೆಟ್ ಮಾಡುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಗೊತ್ತಿಲ್ಲ, ಹೆಚ್ಚಾಗಿ ಮಕ್ಕಳಿಗೆ ಟಾರ್ಗೆಟ್ ಮಾಡುತ್ತೆ ಅನ್ನೋದು ಒಂದು ಚಿಂತನೆ ಕೂಡ ಇದೆ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ? ಈಗ ತೆಗೆದುಕೊಳ್ತಾ ಇರುವಂತಹ ಈ ನಿರ್ಧಾರಗಳು ಸರಿಯಾಗಿದೆಯಾ? ಏನನ್ಸುತ್ತೆ ಸರ್? ಒಂದು, ನಾನು ರೇಷ್ಮೆ ಅವರು ನಮ್ಮ ನಾಡಿನ ಶ್ರೇಷ್ಠ ಹೆಸರಾಂತ ವೈರಾಣು ತಜ್ಞರನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ್ರು ಮೊದಲು. ಐ ಶುಡ್ ಥ್ಯಾಂಕ್ ಹಿಮ್. ಡಾಕ್ಟರ್ ರವಿ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಐ ಫಸ್ಟ್ ಸಾ ಹಿಮ್ ಇನ್ ಕೆಲವೇ ಜನರಿಗೆ ಗೊತ್ತಿತ್ತು. ಪಾವರ್ಟಿಗೆ ಕರ್ಕೊಂಡ್ ಬಂದು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಈಗ ಅವರು ದೇಶಾದ್ಯಂತ ಎಲ್ಲ ಕಡೆ ಅವ್ರನ್ನ ನಾನು ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೇನೆ. ಐ ಶುಡ್ ಅಪ್ರಿಶಿಯೇಟ್ ಅಂಡ್ ಥ್ಯಾಂಕ್ ಹಿಮ್ ಫಾರ್ ಇಂಟ್ರೊಡ್ಯೂಸಿಂಗ್ ದ ಬೆಸ್ಟ್ ಆಫ್ ದ ಬ್ರೈನ್ಸ್ ದಟ್ ಕರ್ನಾಟಕ ಹ್ಯಾಸ್. ಅದು ಬಹಳ ಮುಖ್ಯ. ಆದ್ರೆ ಕೆಲವು ಸಾರಿ ಈಗ ದೇವಿ ಶೆಟ್ಟಿ ಅವರು ಎಕ್ಸ್ಪರ್ಟೀಸು, ಟಿರನಿ ಆಫ್ ಎಕ್ಸ್ಪರ್ಟ್ ಅಂತ ಪುಸ್ತಕನ ಇದೆ ಒಂದು. ಎಕ್ಸ್ಪರ್ಟ್ಗಳ ಬಗ್ಗೆ, ಎಕ್ಸ್ಪರ್ಟ್ಗಳ ದೌರ್ಜನ್ಯ, ತಜ್ಞರುಗಳ ದೌರ್ಜನ್ಯ, ಟಿರನಿ. ಹೌದು. ಸೊ ಅದು ಇದೆ ಜಗತ್ತಿನಲ್ಲಿ. ಎಕಾನಮಿಸ್ಟ್ಗಳು ಅದನ್ನ, ಈಸ್ಟರ್ಸನ್ ಅಂತ ಹೇಳಿ ಬಹಳ ದೊಡ್ಡ ಎಕಾನಮಿಸ್ಟು, ಅವ್ನು ಇದ್ರ ಬಗ್ಗೆ ಮಾತಾಡ್ತಾನೆ. ಮೈಕಲ್ ಸ್ಯಾಂಡಲ್ ಅಂತ ಹೇಳಿ ದೊಡ್ಡ ಫಿಲಾಸಫರ್, ಅವನು ಕೂಡ ಎಕ್ಸ್ಪರ್ಟ್ಸ್ಗಳು ಹಾಳು ಮಾಡಿದಷ್ಟು ಜಗತ್ತನ್ನ
ಜನಸಾಮಾನ್ಯರು ಹಾಳು ಮಾಡಿಲ್ಲ ಅಂತ ಹೇಳ್ತಾರೆ. ಒಂದು ನೋಡಿ, ಕೆಲವು ಸಾರಿ ಎಕ್ಸ್ಪರ್ಟ್ಗಳಿಂದ ಒಪಿನಿಯನ್ ತಗೊಳ್ಳೋದ್ರಿಂದ ನಮ್ಮ ಹುಳುಕನ್ನ ನಾವು ಮುಚ್ಚಿಸ್ಕೊಳ್ಳೋಕ್ಕೂ ನಾವು ತಗೊಳ್ತೀವಿ. ಉದಾಹರಣೆಗೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಭೌತಶಾಸ್ತ್ರಜ್ಞ ಚಂದ್ರಶೇಖರ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಎಮರ್ಜೆನ್ಸಿ ಪರ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ. ಪಾಪ ಆ ಫಿಸಿಸಿಸ್ಟ್ಗೆ ಏನ್ ಗೊತ್ತು, ಅವ್ರಿಗೇನೋ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್, ರಿಲೇಟಿವಿಟಿ ಥಿಯರಿ ಎಲ್ಲ ಗೊತ್ತಿತ್ತು, ಗ್ರೇಟ್ ಕಾಸ್ಮಾಲಜಿಸ್ಟ್. ಆದ್ರೆ ಇಲ್ಲಿ ಎಮರ್ಜೆನ್ಸಿ ಬಗ್ಗೆ ಪಾಪ ಅವ್ರೇನ್ ಮಾಡಕ್ ಸಾಧ್ಯ ಆಯ್ತು. ಒಂದು ನಾನು ಗಮನಿಸಿದ್ದೇನೆ, ದೇವಿ ಶೆಟ್ಟಿ ಅವರ ಸ್ಟೇಟ್ಮೆಂಟ್ಗಳನ್ನ, ಅವರ ಪೇಪರ್ಲಿ ಬಂದಂತದ್ದು ಮತ್ತೆ ಇವತ್ತು ಅವರು ಕೊಟ್ಟ ಸ್ಟೇಟ್ಮೆಂಟ್ಗಳಲ್ಲಿ ಎಲ್ಲ ಗಮನಿಸಿದ್ರೆ ಅವ್ರು ಹೆಚ್ಚು ಹೇಳ್ಕೊಂಡು ಬಂದಿದ್ದು ಮಕ್ಕಳಿಗೆ ಬಹಳ ಅಪಾಯ ಆಗ್ತದೆ, 3ನೇ ಅಲೆಯ ಮಕ್ಕಳಿಗೆ ಅಪಾಯ, ಮಾರಕ ಅಂತ ಹೇಳಿ ಆ ಸುದ್ದಿಯನ್ನ ಎಲ್ಲ ಮಾಧ್ಯಮಗಳು ದೊಡ್ಡದಾಗಿ ಬಿಂಬಿಸಿದ್ರು. ಆದ್ರೆ ನನ್ನ ಸ್ನೇಹಿತರಾದ ಆಶಾ ಬೆನಕಪ್ಪ ಅವರು ಈಗ ಮಾತಾಡ್ತಿದ್ರು ಡೇಟಾದ ಬಗ್ಗೆ. ಡೇಟಾ ಈಗ 1ನೇ ಅಲೆ ಮತ್ತು 2ನೇ ಅಲೆಯಲ್ಲಿ ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಸೋಂಕು ಬಂತು ಅಂತಕ್ಕಂಥ ಡೇಟಾ ಈಗ ಲಭ್ಯ ಇದೆ. 1ನೇ ಅಲೆಯಲ್ಲಿ 1 ವರ್ಷದಿಂದ 10 ವರ್ಷದ ಮಕ್ಕಳಿಗೆ 3.8% ಸೋಂಕು ಕಾಣಿಸಿದ್ರೆ 2ನೇ ಅಲೆಯಲ್ಲಿ ಆ 10 ವರ್ಷದ ಒಳಗಡೆವರೆಗೆ ಕಮ್ಮಿ ಆಗಿದೆ, 3.02 ಆಗಿದೆ. ಆದ್ರೆ ನಾವು ಇದನ್ನು ಗಮನಿಸಬೇಕಾಗಿತ್ತು. ಯಾವ ಆಧಾರದ ಮೇಲೆ 3ನೇ ಅಲೆ ಮಕ್ಕಳಿಗೆ ಹೆಚ್ಚು ಸೋಂಕು ತಗ್ತದೆ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಅವರು ಹೇಳಿದಾರೋ ಗೊತ್ತಿಲ್ಲ. ಇನ್ನೊಂದು, IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅವರು ಮಕ್ಕಳನ್ನ 18 ವರ್ಷದವರೆಗೆ ಅಂತ ಹೇಳಿದ್ರು ಕೂಡ ಸುಮಾರು 14-15 ವರ್ಷ ಆದ್ಮೇಲೆ ತಂದೆ ತಾಯಿ ಇದ್ದು ನೋಡ್ಕೊಳ್ಳುವಂತ ವಯಸ್ಸಾದ ಅಲ್ಲ. 18 ವರ್ಷದ ಹುಡುಗನಿಗೆ ಎಲ್ಲಾ ಜೊತೆಯಲ್ಲಿದ್ದು ನೋಡ್ಕೊಳ್ಳುವಂತ ವಯಸ್ಸು ಅಲ್ಲ. ನಾವು ಇನ್ಫೆನ್ಸಿ 5 ವರ್ಷ ಒಳಗಡೆ 10 ವರ್ಷದ ಒಳಗಡೆ ನಾವು ಕೇರ್ ತಗೋಬೇಕು. ಆದ್ರೆ ಅಲ್ಲಿ ರೇಟ್ ಆಫ್ ಇನ್ಫೆಕ್ಷನ್ ಇಸ್ ಲೋ. ಆದ್ರೆ ದೆಹಲಿಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅವರು ಮಾಡಿರ್ತಕ್ಕಂಥ ಸೀರೋ ಸರ್ವೆಯಲ್ಲಿ 55% ಸೋಂಕು ಮಕ್ಕಳಿಗೆ ಬಂದು ಹೋಗಿದೆ, ಎಸಿಂಪ್ಟೊಮ್ಯಾಟಿಕ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೇಸ್ ಫೆಟಾಲಿಟಿ ಇರ್ಬೋದು, ಇನ್ಫೆಕ್ಷನ್ ರೇಟ್ ಇರ್ಬೋದು, ಮಕ್ಕಳಿಗೆ ಇಲ್ಲ. ಆದ್ರೆ ಯಾವ ಆಧಾರದ ಮೇಲೆ ದೇವಿ ಶೆಟ್ಟಿ ಅವರು 3ನೇ ಅಲೆ ಮಕ್ಕಳಿಗೆ ಮಾರಕ ಅಂತ ಹೇಳ್ತಿದ್ದಾರೆ, ನನಗೆ ಯಾವ ಆಧಾರವೂ ಕಾಣ್ತಾ ಇಲ್ಲ. ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ನಾನು ಐ ಅಬ್ಜೆಕ್ಟ್ ಟು ದಟ್ ಸ್ಟೇಟ್ಮೆಂಟ್. ಅವ್ರು ಹೇಳ್ತಿದ್ದಾರೆ ಮಕ್ಕಳನ್ನ ಶಾಲೆಗೆ ಕಳಿಸಿ 2 ಲಕ್ಷ ಇನ್ಶೂರೆನ್ಸ್ ಮಾಡಿಸಿ ಅಂತ. ಇನ್ಶೂರೆನ್ಸ್ ಮಾಡಿಸಿ ಮಕ್ಕಳನ್ನ ಶಾಲೆಗೆ ಕಳಿಸಿ. ಹೆಲ್ತ್ ವರ್ಕರ್ ಹೇಳೋಣ, ಫ್ರಂಟ್ ಲೈನ್ ವರ್ಕರ್ಸ್ ಇನ್ಶೂರೆನ್ಸ್ ಕೊಡಿ ಅಂತ ಹೇಳಿ ನಾವು ಡಿಮಾಂಡ್ ಮಾಡೋಣ. ಆದ್ರೆ ಮಕ್ಕಳಿಗೆ 2 ಲಕ್ಷಕ್ಕೋಸ್ಕರ ಶಾಲೆಗೆ ಕಳಿಸಿ ಕಾಯಿಲೆ ಬರಲಿ ಅಂತ ಹೇಳುವಂಥದ್ದು ಇಟ್ ಲ್ಯಾಕ್ ಸೋಷಿಯಲ್ ಸೆನ್ಸಿಟಿವಿಟಿ. ಇದು ತಪ್ಪು. ಸೊ ಹಾಗಾಗಿ ನನಗೇನ್ ಅನಿಸ್ತದೆ, ಮತ್ತೆ ಅವರು ಬೇರೆ ಈಗ ಅವ್ರೇನ್ ಹೇಳ್ತಿದ್ದಾರೆ, ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ 1 ಕೋಟಿ ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ, ಸ್ಟೂಡೆಂಟ್ಸ್ ಅಂತ ಹೇಳುವಂತ. 1 ಕೋಟಿ ಸ್ಟೂಡೆಂಟ್ಸ್ಗೆ 2 ಕೋಟಿ ಪೇರೆಂಟ್ಸ್ ಇದೆ. 2 ಕೋಟಿ ಪೇರೆಂಟ್ಸ್ಗೆಲ್ಲ ಲಸಿಕೆ ಹಾಕಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. 2 ಕೋಟಿ ಅಂತ ಹೇಳಿದ್ರೆ 50% ಕರ್ನಾಟಕಕ್ಕೆ ವ್ಯಾಕ್ಸಿನೇಷನ್ ಆಗ್ಬೇಕು, 1 ವರ್ಷದಲ್ಲಿ ಆಗಲ್ಲ. ಸೊ ಹೀಗಾಗಿ ಯಾವ ಆಧಾರದ ಮೇಲೆ ಕೆಲವು ಜನರಿಕ್ ಸ್ಟೇಟ್ಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಮತ್ತೆ ವೆನ್ 2 ಎಲಿಫೆಂಟ್ಸ್ ಫೈಟ್ ಗ್ರಾಸ್ ದಟ್ ಸಫರ್ಸ್ ಅಂತ ಹೇಳ್ತಾರೆ, ಅದು ಸಮಸ್ಯೆ ಆಗ್ತದೆ. ಇನ್ನೊಂದು, ನಮ್ಮಲ್ಲಿ ಅನೇಕ ನಮ್ಮ ಗವರ್ನೆನ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಫರ್ಟಿಲೈಸರ್ ಮಿನಿಸ್ಟ್ರಿ, ಫಾರ್ಮಾಸ್ಯೂಟಿಕಲ್ ಮಂತ್ರಿ. ಇದು ಸ್ಟ್ರೇಂಜ್ ನಮ್ಮ ಗವರ್ನೆನ್ಸ್ ನಮ್ದು. ಸೊ ಹಾಗಾಗಿ ಯಾರು ಏನನ್ನ ಮತ್ತು ನನಗನ್ಸೋದು ಮೊದಲೇ ಇದ್ದಂತ ಎಕ್ಸ್ಪರ್ಟ್ ಕಮಿಟಿಗೆ ಒಂದು ಅನುಭವ ಇರ್ತದೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರ್ತದೆ. ಒಂದು ರೇಷ್ಮೆ ಅವರು ಹೇಳಿದ್ರು, ಹಿರಿಯರಾದ ವಾಮನಾಚಾರ್ಯ ಅವರು ಹೇಳಿದ್ರು, ಪ್ರೈವೇಟ್ ಆರ್ಗನೈಸೇಷನ್ಸ್ ಏನಿದಾವೆ 25% ಇವತ್ತು ಲಸಿಕೆ ನೀವು 1500 ರೂಪಾಯಿ ಕೊಡ್ಬೋದು, 1200 ರೂಪಾಯಿಗೆಲ್ಲ ತಗೊಳ್ಬಹುದು ಅಂತ ಹೇಳಿ ಬಿಟ್ಟಿರೋದೇ ತಪ್ಪು ನನ್ನ ದೃಷ್ಟಿ. ಇದು ಸಂಪೂರ್ಣವಾಗಿ ಸಾರ್ವಜನಿಕ ವಲಯದಲ್ಲೇ ಇರಬೇಕು. ಈಗ ಹೌದಪ್ಪ 1200 ಆದ್ರೂ ಪರವಾಗಿಲ್ಲ, ನಾನು ಹೆಚ್ಚು ಕೊಂಡುಕೊಳ್ತೀನಿ ಅಂತ ಪ್ರೈವೇಟ್ ಅವರು ಮುಂದೆ ನಿಂತ್ರೆ ಪಬ್ಲಿಕ್ಕಿನ ಕತೆ ಏನು? ಸಮಸ್ಯೆ ಆಗ್ತದೆ. ಇವರು 150 ರೂಪಾಯಿ ಕೊಡೋದು, ಅವ್ರು 1650 ರೂಪಾಯಿ 750 ರೂಪಾಯಿ ಕೊಡ್ತೀನಿ, ನಾನು ಜಾಸ್ತಿ ಬಾಚ್ಕೊಳ್ತೀನಿ ಅಂತ ಮುಂದೆ ನಿಂತ್ರೆ ಕತೆ ಏನಾಗ್ತದೆ? ಈಗಾಗಲೇ ಏನ್ ಹೇಳ್ತಿದ್ದಾರೆ, ಮಹಿಳೆಯರಿಗೆ ಹೆಚ್ಚು ಲಸಿಕೆ ಆಗಿದೆ, ಸಿಟಿಯವರಿಗೆ ಹೆಚ್ಚು ಲಸಿಕೆ ಆಗಿದೆ, ಉಳ್ಳವರಿಗೆ ಹೆಚ್ಚು ಲಸಿಕೆ ಆಗಿದೆ, ಅರ್ಬನ್ ರೂರಲ್ ಡಿವೈಡ್ ಇದೆ, ಜೆಂಡರ್ ಡಿವೈಡ್ ಇದೆ ಲಸಿಕೆಯಲ್ಲಿ ಅಂತಕ್ಕಂಥದ್ದನ್ನ ಗಮನಿಸಿರ್ತಕ್ಕಂಥದ್ದು. ಇದು ರೇಷ್ಮೆ ಅವರು ಹೇಳಿದ ಹಾಗೆ ಲಸಿಕೆ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಬೇಕು. ಹೇಗೆ ಪೋಲಿಯೋ ಬೇರೆ ಬೇರೆ ರೀತಿಯಲ್ಲಿ ಪಬ್ಲಿಕ್ ಮ್ಯಾಸಿವ್ ಕ್ಯಾಂಪೇನ್ ಆಗಿ ಆಯ್ತು, ಆ ಮಟ್ಟದಲ್ಲಿ ಆಗ್ಬೇಕು. ಇದು ನಿನ್ನೆ ಆಗಿರ್ತಕ್ಕಂಥದ್ದು ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಏನು 80 ಲಕ್ಷ ಜನಕ್ಕೆ ಒಂದು ದಿನದಲ್ಲಿ ಲಸಿಕೆ ಕೊಟ್ಟಿರ್ತಕ್ಕಂಥದ್ದು. ಅದೇ ಟೆಂಪೋ ಮೇಂಟೈನ್ ಆದ್ರೆ ನಾವು 250 ದಿನದಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು 60% ಜನರಿಗೆ ಲಸಿಕೆ ಕೊಟ್ಟಾಗುತ್ತೆ. ಪ್ರೊಡಕ್ಷನ್ ಇದೆಯಾ? ಕ್ವೆಶ್ಚನ್ಸ್ ಆರ್ ದೇರ್. ಸಸ್ಟೈನಬಲ್ ಪ್ರೊಡಕ್ಷನ್ ಇದೆಯಾ? ಕರೆಕ್ಟ್.
ಅದ್ರ ಜೊತೆಗೆ ಈಗ ನಾವು ವರದಿಯಲ್ಲಿ ಹೇಳಿದ ಹಾಗೆ ನೋಡಿ, ಮಕ್ಕಳಿಗೆ ಪೌಷ್ಟಿಕಾಂಶದ ಫುಡ್ಗಳನ್ನು ಸರ್ಕಾರವೇ ಕೊಡಬೇಕು, ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಕ್ಕೆ ಸರ್ಕಾರವೇ ವಾಹನದ ವ್ಯವಸ್ಥೆಯನ್ನು ಮಾಡಬೇಕು, ಇದೆಲ್ಲ ಆಗುವಂತಹ ಕಥೆನ ಸರ್? ಇಲ್ಲ ನೋಡಿ, ಅಂಗನವಾಡಿಯಲ್ಲಿ ಟೇಕ್ ಹೋಮ್ ರೇಷನ್ ಅಂತ ಹೇಳಿ ಪಾಪ ಮಕ್ಕಳು ಅಂಗನವಾಡಿಗೆ ಬರೋಕ್ಕಾಗಲ್ಲ, ಹಾಗಾಗಿ ಮನೆಗೆ ಆದ್ರೆ ಅಂಗನವಾಡಿಯವರಿಗೆ ಯಾವ ಮಗುವಿಂದ ಎಲ್ಲಿಂದ ಬರ್ತದೆ ಯಾವ ಮನೆ ಅಂತ ಚೆನ್ನಾಗಿ ಗೊತ್ತು. ಆ ಟೇಕ್ ಹೋಮ್ ರೇಷನ್ ಅನ್ನ ಸಮಗ್ರವಾಗಿ ಇದು ಮಾಡ್ತಾ ಇಲ್ಲ ಅಂತ ಅಲ್ಲ, ಈಗಾಗಲೇ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಹೆಚ್ಚು ಸಮರ್ಪಕವಾಗಿ ಈ ಹಾಲಿನ ಪುಡಿ ಕೊಡೋದಿತ್ತು, ಹಾಲು ಕೊಡೋದಿತ್ತು, ಮಧ್ಯಾಹ್ನ ಬಿಸಿ ಊಟಕ್ಕೆ ಮಕ್ಕಳಿಗೆ ಮಿಡ್ ಡೇ ಮೀಲ್ಗೆ ಅದು ನಿಂತು ಹೋಯ್ತು, ಈಗ ಮತ್ತೆ ಶುರು ಮಾಡ್ತಿದ್ವಿ ಅಂತಿದ್ದಾರೆ. ಇಂಥದನ್ನ ಶಾಲೆಯನ್ನು ಒಳಗೊಂಡು ಪಂಚಾಯತಿನೂ ಒಳಗೊಂಡು ಮಕ್ಕಳ ಮನೆಗೆ ತಲುಪಿಸೋಕಾದ್ರೆ ಅಪೌಷ್ಟಿಕತೆಗೆ ಸ್ವಲ್ಪ ಹೊಡೆತ ಬೀಳೋದನ್ನು ಕಮ್ಮಿ ಮಾಡಬಹುದು. ಹೌದು ಹೌದು. ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಅಥವಾ ಮಿಡ್ ಡೇ ಮೀಲ್ಗೆ ಪ್ರೋಗ್ರಾಮ್ಗೆ ಬರ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇನ್ನೂ ಹೆಚ್ಚು ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು, ಅದ್ರಲ್ಲಿ ಏನ್ ಕೊರತೆ ಆಗಿದೆ ಅಂತ ನಾನು ಹೇಳ್ತಿರೋದಲ್ಲ. ಆದ್ರೆ ಇನ್ನೂ ಏನು ಹಾಲಿನ ಪುಡಿ ಇದೆಯೋ ಅದು KMFಗೂ ಹೆಲ್ಪ್ ಆಗುತ್ತೆ, ರೈತರಿಗೂ ಹೆಲ್ಪ್ ಆಗುತ್ತೆ. ಎಸ್ ಓಂರಾಜರ್ ಸರ್, ಇವತ್ತು ಕೊಟ್ಟಂತಹ ವರದಿ ನೀವು ಕೂಡ ನೋಡಿದಿರಿ. ಈ ವರದಿ ಇವತ್ತಿನ ಕೋವಿಡ್ ಸಂದರ್ಭಕ್ಕೆ, 3ನೇ ಅಲೆಗೆ ಪೂರಕವಾಗಿದೆ ಅಂತ ನಿಮ್ಗನ್ನಿಸ್ತಾ ಇದೆ, ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾಗಿತ್ತು? ನಾವೀಗ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ನೀವೇ ಒಂದು ಮಾತನ್ನು ಹೇಳಿದ್ರಿ, ದೊಡ್ಡವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಸ್ವಲ್ಪ ಏನಾದರೂ ಇದಾದರೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಮಕ್ಕಳಿಗೆ ಕೋವಿಡ್ ಇದಾದರೆ ಅಥವಾ ಮಕ್ಕಳೇನಾದರೂ ನಾವು ಕಳ್ಕೊಂಡ್ಬಿಟ್ರೆ ಅದು ಇಡೀ ಜೀವಮಾನ ಪೂರ್ತಿ ಕೊರೆಯುವಂಥದ್ದು. ಆ ನಿಟ್ಟಿನಲ್ಲಿ ಸೀರಿಯಸ್ ಆಗಿ ನಾವು ಥಿಂಕ್ ಮಾಡಬೇಕಾಗತ್ತೆ. ಎಸ್, ಈ ಪ್ರಶ್ನೆಗೆ ನಾನು ಉತ್ತರ ಪಡಿತೀನಿ. ಒಂದು ಚಿಕ್ಕ ಬ್ರೇಕ್ನ ಸರ್ ನಾನು ಆಗಲೇ ಹೇಳ್ತಾ ಇದ್ದೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ 3ನೇ ಅಲೆಯ ಬರುವಂಥ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ತಾ ಇರುವಂಥ ಸಿದ್ಧತೆಗಳು ಮತ್ತು ಈ ವರದಿಯಲ್ಲಿರುವಂಥ ಅಂಶಗಳು ಇವೆಲ್ಲವೂ ಕೂಡ ಪೂರಕ ಆಗಿದೆಯಾ ಅಥವಾ ಇನ್ನೇನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ ಅಂತ ಸರ್? ರೇಷ್ಮೆ ಸರ್, ವಾಮನಾಚಾರ್ಯ ಮಾತಾಡೋಕ್ಕಿಂತ ಪೂರ್ವಭಾವಿಯಾಗಿ ಇವತ್ತು ಬೆಳಗ್ಗೆ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆಯಲ್ಲಿ ರಾಷ್ಟ್ರದ ಅತ್ಯುತ್ತಮ ವೈರಾಲಜಿಸ್ಟ್ಗಳ ಪೈಕಿ ಒಬ್ಬರಾಗಿರೋ ಡಾಕ್ಟರ್ ಜೇಕಬ್ ಜಾನ್ ಅವರು ಹೇಳಿದ್ದಾರೆ, ಭಾಳ ಸ್ಪಷ್ಟವಾದ ಮಾತುಗಳು ಹೇಳಿದ್ದಾರೆ. ಯಾಕೆ ನಾವು ಸುಮ್ಮನೆ ಭಯೋತ್ಪಾದನೆ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ತಾಗುತ್ತೆ ಸೋಂಕು ಅಂದ್ಬಿಟ್ಟು. ಮಕ್ಕಳಿಗೆ ಸೋಂಕು ತಗಲೋ ಸಾಧ್ಯತೆ ಭಾಳ ಕಡಿಮೆ ಇದೆ. ಆಶಾ ಬೆನ್ಕಪ್ಪ ಅವ್ರು ಏನು ಹೇಳಿದ್ರು ಅದೇ ಮಾತನ್ನು ಅವರು ಸ್ಪಷ್ಟವಾದ ತಾಂತ್ರಿಕ ಪರಿಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ ಇವತ್ತು. ಆದರೆ ಈಗ ತಾನೇ ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ವಿನೋದ್ ಪಾಲ್ ಅವರೇ ಈ ವೈದ್ಯಕೀಯ ಕ್ಷೇತ್ರವನ್ನು ನೋಡ್ಕೊಳ್ತಾ ಇರೋದು ನೀತಿ ಆಯೋಗದಲ್ಲಿ, ಅವ್ರು ಹೇಳಿದ್ದಾರೆ 3ನೇ ಅಲೆ ಬಗ್ಗೆ ನಾವು ಮಾತಾಡಲೇಬೇಕಾಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಲೇಬೇಕಾಗಿದೆ. ಆದರೆ ರಾಜ್ಯಗಳು ಶಾಲೆಗಳ ಪುನರಾರಂಭಕ್ಕೆ ಅವಸರ ಮಾಡಬಾರ್ದು. ಎಲ್ಲ ಮಕ್ಕಳಿಗೂ ವ್ಯಾಕ್ಸಿನೇಷನ್ ಆಗೋರು ಶಾಲೆಗಳನ್ನು ತೆಗೆಯೋದು ಉಚಿತ ಅಲ್ಲ ಅಂತ ಈಗ ಸಂಜೆ 5 ಗಂಟೆಯಿಂದ ಅವರ ಹೇಳಿಕೆ, ಅವ್ರ ಎಚ್ಚರಿಕೆ, ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿರೋ ಎಚ್ಚರಿಕೆ ಇವತ್ತು ಪ್ರಸಾರ ಆಗ್ತಾ ಇದೆ. ಸೊ ಇಂಥ ಸನ್ನಿವೇಶದಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಥರದವರು ತಮಗೆ ಎಪಿಡಮಾಲಜಿ ಆಧಾರಿತ ಪುರಾವೆಗಳಿಲ್ಲದೆ ಇದ್ದಾಗ ಏನಾದರೂ ಶಿಫಾರಸು ಮಾಡಬಾರ್ದು. ವಾಮನಾಚಾರ್ಯರು ಹೇಳಿದಾಗ ಇದು ಪ್ರತಿಷ್ಠೆಯ ಸಂಕೇತ ಅಲ್ಲ, ನಮಗೆ ನೈಜವಾದ ಕಾಳಜಿ ಇರಬೇಕು, ಅದಕ್ಕೆ ಬೇಕಾದಂಥ ಒಂದು ಪರಿಣಿತಿ ಇರಬೇಕು. ಕರೆಕ್ಟ್. ಪಬ್ಲಿಕ್ ಹೆಲ್ತ್ ರಿಕ್ವೈರ್ಸ್ ಅ ಸ್ಪೆಷಲ್ ಕೈಂಡ್ ಆಫ್ ಸ್ಪೆಷಾಲಿಟಿ. ಇದು ಕೂಡ ಸ್ಪೆಷಾಲಿಟಿ ಯಾವ ರೀತಿ ಪೀಡಿಯಾಟ್ರಿಕ್ಸು, ಸರ್ಜರಿ, ರೇಡಿಯಾಲಜಿ, ಕಾರ್ಡಿಯಾಲಜಿ ಇದೆಯೋ, ಕಮ್ಯುನಿಟಿ ಮೆಡಿಸಿನ್ ಅಂಡ್ ಎಪಿಡಮಾಲಜಿ, ವೈರಾಲಜಿ ಇವು ಕೂಡ ವಿಶೇಷ ಪರಿಣಿತಿಯನ್ನು ಬಯಸುವಂಥ ಕ್ಷೇತ್ರಗಳು. ಹಾಗಾಗಿ ನಾವು ಮಕ್ಕಳ ಜೀವ ಜೊತೆ ಚೆಲ್ಲಾಟ ಆಡಬಾರ್ದು. ವಾಮನಾಚಾರ್ಯರು ಹೇಳಿ. ಈಗ ಥರ್ಡ್ ವೇವ್ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಮೊದಲನೇದು ಇದಕ್ಕೆ ಇನ್ನೂ ಹೆಚ್ಚು ಸೈಂಟಿಫಿಕ್ ಆಗಿ ಪ್ರೂಫ್ ತಗೊಂಡು ಅದಕ್ಕೆ ಲಾಜಿಕ್ ಕೊಡಬೇಕು, ಯಾಕೆ ಬರುತ್ತೆ ಅಂತ. ಈಗಾಗಲೇ ರಘು ಅವ್ರು ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಹೇಳಿದರು. ಮೊದಲನೇ ಅಲೆಯಲ್ಲಿ 3.7 ಇದ್ದಿದ್ದು 2ನೇ ಅಲೆಯಲ್ಲಿ 3.4 ಆಗಿತ್ತು. ಅಂದರೆ ಮಕ್ಕಳಿಗಾಗುವ 3.04 ಬಂದು, ಅಂದರೆ ಮೊದಲಿನಗಿಂತನೂ ಕೊರೋನಾ ವೇವ್ ಸೆಕೆಂಡ್ ಇಷ್ಟು ಜನ ಸತ್ತಾಗಲೂ ಕೂಡ ಮಕ್ಕಳಿಗೇನೂ ಆಗಲಿಲ್ಲ. ಇದಕ್ಕೆ ನ್ಯಾಚುರಲ್ ಕಾರಣಗಳು ಇವೆ. ನಾವು ಮನುಷ್ಯನಿಗೆ ವಯಸ್ಸಾದಾಗೆ ಅವನಿಗೆ ಡಯಾಬಿಟಿಸ್ ಬರುತ್ತೆ, ಅವನ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಅವನಿಗೆ ಹ್ಯಾಬಿಟ್ಸ್ ಆಗುತ್ತೆ, ಅವನ ಆಹಾರದ ಪದ್ಧತಿಗಳು ಕೆಟ್ಟು ಹೋಗ್ತವೆ. ಇದರಿಂದ ಒಟ್ಟಾರೆ ವಯಸ್ಸಾದ ನಂತರ ಕೊರೋನಾ ಅವನಿಗೆ ಅಟ್ಯಾಕ್ ಆಗೋದಕ್ಕೆ ಕಾರಣಗಳಿದೆ. ಆದರೆ ಮಕ್ಕಳಿಗೆ ಶುದ್ಧವಾದಂಥ ಆ ದೇಹ ಇನ್ನೂ ಇರೋದರಿಂದ, ಮನಸ್ಸು ಕೂಡ ಇರೋದರಿಂದ ಮತ್ತು ಅವ್ರಿಗೆ ರೆಸಿಸ್ಟೆನ್ಸ್ ಇತ್ಯಾದಿ ಇನ್ಬಿಲ್ಟ್ ಇರೋದರಿಂದ ಇದು ಆಗಬೇಕು ಅನ್ನೋದು. ಹಾಗೆಯೇ ಮಿಸಸ್ ಬೆನ್ಕಪ್ಪ ಅವ್ರು ಹೇಳಿದ್ದನ್ನು ಭಾಳ ಇಂಪಾರ್ಟೆಂಟ್ ವಿಷಯ ಇದೆ. ಏನು ಅಂದರೆ ತಾಯಂದ್ರಿಂದ ಮಕ್ಕಳಿಗೆ ಬರುವಂಥದ್ದು ಅಥವಾ ತಾಯಂದ್ರ ಹತ್ತಿರ ಇರೋದ್ರಿಂದ ಮಕ್ಕಳಿಗೆ ಬರುವಂಥದ್ರ ಬಗ್ಗೆನೂ ಅಭ್ಯಾಸ ಆಗಬೇಕಾಗಿದೆ. ಈಗ ಮಕ್ಕಳಿಗೆ ನಿಜವಾಗ್ಲೂ ಕೊರೋನಾ ಬರುತ್ತಾ, ಯಾಕೆ ಮಕ್ಕಳಿಗೆ ಜಾಸ್ತಿ ಬರುತ್ತೆ? 3ನೇ ಪಾಯಿಂಟ್ ನಾನು ಈಗಾಗಲೇ ಹೇಳಿದ್ದೇನೆ, ಅದಕ್ಕೊಂದು ಪ್ಯಾನಿಕ್ ಕ್ರಿಯೇಟ್ ಮಾಡಿಬಿಡಿ.
ಯಾಕೆಂದರೆ ನನಗೇನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿಗೆ ನನ್ನ ಮಗುವಿಗೆ ಏನಾಗುತ್ತೆ ಅನ್ನೋ ಪ್ಯಾನಿಕ್ ಭಾಳ ದೊಡ್ಡದು. ಆ ಪ್ಯಾನಿಕ್ ಕ್ರಿಯೇಟ್ ಮಾಡಬೇಡಿ ನೀವು, ಆದರೆ ತಯಾರಿ ಮಾಡಿ. ತಯಾರಿ ಆಗಬಾರ್ದು ಅಂತ ಯಾರೂ ಅಂದ್ಕೊಂಡಿಲ್ಲ. ಈಗ ಶಾಲೆಗಳನ್ನು ಓಪನ್ ಮಾಡೋದ್ರ ಬಗ್ಗೆ ನನಗನ್ಸುತ್ತೆ ಅಷ್ಟು ತುಂಬ ಅವಸರ ಏನಿಲ್ಲ. ಈಗ ಅಮೇರಿಕಾ ಅಂಥ ದೇಶಗಳು ಕೂಡ ಶಾಲೆಗಳನ್ನು ಓಪನ್ ಮಾಡಿವೆ, ಕಮ್ಮಿ ಅಟೆಂಡೆನ್ಸಲ್ಲಿ, ಅಥವಾ ವಾರದಲ್ಲಿ 3 ದಿನ ಕೆಲವು ಮಕ್ಕಳಿಗೆ, ಇನ್ನು 3 ದಿನ ಇನ್ನು ಕೆಲವು ಮಕ್ಕಳಿಗೆ, ಈ ಥರದ ವ್ಯವಸ್ಥೆಗಳನ್ನು ಅವ್ರು ಮಾಡಿದ್ದಾರೆ. ಅವ್ರಿಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಇಲ್ಲದೆ ಇರೋದ್ರಿಂದ 1 ವರ್ಷ ಶಾಲೆ ಲೇಟ್ ಆದರೆ ತುಂಬ ಏನು ಕಳ್ಕೊಳ್ಳೋಂಗೆ ಆಗಲ್ಲ. ಅದ್ರ ಬಗ್ಗೆ ಅಭ್ಯಾಸ ಆಗಬೇಕು. ನಾನೇನು ಮುಂದೆ ಹಾಕ್ಬಿಡ್ರಿ ಅಂತ ಹೇಳ್ತಾ ಇಲ್ಲ. ಅದೇ ರೀತಿಯಿಂದ ನಮ್ಮಲ್ಲಿ ಆಗಬೇಕಾಗಿದ್ದೇನು ಅಂದರೆ, ಶಾಲೆ ಓಪನ್ ಆದರೆ ಆಗಬೇಕಾದಂಥ ಅಪಾಯಗಳೇನಿವೆ ಅನ್ನೋದನ್ನು ಮೊದಲೇ ನಾವು ನೋಡ್ಕೋಬೇಕು, ಪಟ್ಟಿ ಮಾಡಬೇಕು. ಇಷ್ಟಾದ ನಂತರ ಮಕ್ಕಳ ಆರೋಗ್ಯಕ್ಕೆ ಬೇಕಾಗುವಂಥ ವ್ಯವಸ್ಥೆ, ಈಗ ಹಿರಿಯರಿಗಾದಾಗ ನಮ್ಗೆ ವೆಂಟಿಲೇಟರ್ಸ್ ಬೇಕು ಅನ್ನಿಸ್ತು, ಇನ್ನೇನೋ ಬೇಕು ಅನ್ನಿಸ್ತು, ಅವೆಲ್ಲದಕ್ಕಿಂತ ಹೆಚ್ಚು ಮಹತ್ವದ ಮಕ್ಕಳಿಗೆ ಏನಿದೆ ಅವುಗಳನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು. ಒಂದು ಪ್ರಿವೆಂಟಿವ್, ಡಾಕ್ಟ್ರು ಭಾಳ ಚೆನ್ನಾಗಿ ಹೇಳಿದ್ರು ಅದನ್ನು, ಮೆಸೇಜ್ ಬೆನ್ಕಪ್ಪ ಅವ್ರು. ಏನು ಅಂದರೆ ಪ್ರಿವೆಂಟಿವ್ ಏನೇನು ಮಾಡಬೇಕು ಮಕ್ಕಳಿಗೆ ಬರ್ದಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಆಗಬೇಕು. ಬಂದ ನಂತರ ಟ್ರೀಟ್ಮೆಂಟ್ಗೆ ಏನು ಅನ್ನೋದನ್ನು ನಾವು ಈಗಿನಿಂದಾನೇ ಪ್ಲ್ಯಾನಿಂಗ್ ಶುರು ಮಾಡಬೇಕು. ಮತ್ತು ಅತ್ಯಂತ ಮಹತ್ವದ್ದು ಅಂದರೆ ಮಕ್ಕಳ ವ್ಯಾಕ್ಸಿನ್ ಅಲ್ಲೊಂದು ಇಲ್ಲೊಂದು ಟ್ರಯಲ್ ನಡೀತಾ ಇವೆ. ಆದರೆ ಈಗಿನ ವ್ಯಾಕ್ಸಿನ್ ಹೇಗೆ ಫಾಸ್ಟಾಗಿ ಬಂತು, ಇಲ್ಲಿ ನಾವು 70-80% ಟ್ರಾವೆಲ್ ಮಾಡಿದ್ದೇವೆ. ವ್ಯಾಕ್ಸಿನ್ಗಳದು ಯಾವ ಭಾಗವನ್ನು ತಗೊಂಡು ಯಾವ ಪ್ರೋಟೀನನ್ನು ಉಪಯೋಗಿಸಿ ನಾವು ವ್ಯಾಕ್ಸಿನ್ ಮಾಡ್ಬೋದು ಅನ್ನೋದ್ರದ್ದು ಎಕ್ಸ್ಪರ್ಟೈಸು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಇದೆ. ಸ್ಪುಟ್ನಿಕ್ ಮಾಡಿದ ಪದ್ಧತಿ ಬೇರೆ ಇದೆ, ಕೋವಿಡ್ ಬೇರೆ, ಕೋವ್ಯಾಕ್ಸಿನದ್ದು ಬೇರೆ ಇವೆ. ಇವೆಲ್ಲವನ್ನು ಉಪಯೋಗಿಸ್ಕೊಂಡು ನಮ್ಮ ಜ್ಞಾನವನ್ನು ಮಕ್ಕಳಿಗೆ ಬೇಕಾಗುವಂಥ ಕೋವಿಡ್ ವ್ಯಾಕ್ಸಿನನ್ನು ಬೇಗ ತಂದು ನಾವು ರೆಡಿ ಆಗಬೇಕಾಗಿದ್ದೇವೆ. ದೀಸ್ ಆರ್ ದ ಪ್ರಿಪರೇಷನ್ಸ್. ಆಶಾ ಮೇಡಮ್, ಈಗ 3ನೇ ಅಲೆ ಮಕ್ಕಳಿಗೆ ಬರುತ್ತೆ ಅನ್ನೋದಕ್ಕೆ ಯಾವುದೇ ಆಧಾರಗಳು ಕೂಡ ಇಲ್ಲ. ನೀವೀಗಾಗಲೇ ಮಾತಾಡ್ತಾ ಕೂಡ ಹೇಳಿದ್ರೆ ನಮಗೆ ಮಕ್ಕಳ ಅಂಕಿಅಂಶಗಳೇ ಸಿಕ್ಕಿಲ್ಲ 1 ಮತ್ತು 2ನೇ ಹಂತದಲ್ಲಿ. ಈಗ 3ನೇ ಹಂತ ಒಂದು ಅಂದಾಜಿನ ಪ್ರಕಾರ ಹಾಗಾದ್ರೆ ಹೇಳ್ತಾ ಇರೋದಾ ಇದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೋಡಿ, 65 ವರ್ಷದ ಮೇಲ್ಪಟ್ಟವರಿಗೆ ಮೊದಲಾಯಿತು, 50 ವರ್ಷದ ಮೇಲ್ಪಟ್ಟವರಿಗೆ ಆಯಿತು. ಅದಾದ ನಂತರ 18 ವರ್ಷದಿಂದ 2ನೇ ಅಲೆ ಬಂದಾಗ ಹೇಳಿದ್ರು 18 ವರ್ಷದಿಂದ 44 ವರ್ಷ ವಯಸ್ಸಿನವರಿಗೆ ಕೋವಿಡ್ ಅಟ್ಯಾಕ್ ಆಗುತ್ತೆ, ಅದಾಯಿತು. ಈಗ ಉಳಿದಂಥವರು 1 ವರ್ಷದಿಂದ ಹಿಡಿದು ಅಥವಾ 0ಯಿಂದ 18 ವರ್ಷದವರೆಗಿನ ಮಕ್ಕಳು, ಇದು ಒಂದು ಅಂದಾಜು. ಇವ್ರನ್ನ ಬಿಟ್ಟಿದ್ದೀವಿ ನಾವು ಅಂತ, ಇದು ಅಂದಾಜು ಹೇಳಿಕೆನಾ ಅಥವಾ ನಾವು ಹೆದರಿಸ್ತಾ ಇದ್ದೀವಾ? ದಯವಿಟ್ಟು ಎದುರಿಸ್ಬೇಡಿ. ಯಾಕಂದ್ರೆ 15 ತಿಂಗಳಿಂದ ಪೋಷಕರು ಯಾವ ರೀತಿ ಎಷ್ಟೊಂದು ಅವ್ರ ಹಿರಿಯರನ್ನು ಕಳ್ಕೊಂಡಿದ್ದಾರೆ, ಗಂಡ ಹೆಂಡತಿ ಸತ್ತೋಗಿದ್ದಾರೆ. ಮಕ್ಕಳದನ್ನ ಭಯ ಭೀತಿ ಮಾಡೋದ್ ಬೇಡ. ವಾಮನಾಚಾರ್ಯವರು ನಂಗೆ ತುಂಬಾ ಹೇಳಿದ್ರು, ಪ್ರಿವೆಂಟ್, ಪ್ರೊಟೆಕ್ಟ್ ಅಂಡ್ ಪ್ರಿಪೇರ್ ಅಂತಂತ. ಇದು ಸೂತ್ರ ಮಾಡೆಲ್ ಅಂತ ಮೊದಲನೇ ಅಲೆ ನಂತರ ಸೂತ್ರ ಮಾಡೆಲ್ ಅಂತ ಮಾಡಿದ್ರು. ಸಸ್ಪೆಕ್ಟೆಡ್, ಅನ್ಇನ್ಫೆಕ್ಟೆಡ್, ಟೆಸ್ಟೆಡ್ ಅಂಡ್ ರಿಮೈನಿಂಗ್ ಅಂತಂತ. ಈ ಸಲ SIR ಮಾಡೆಲ್ ಅಂತ. ಇವೆಲ್ಲ ಈ ನಿಪುಣರು ಇರ್ತಾರಲ್ಲ, ರವಿ, ನಾವು ತುಂಬಾ ಅದೃಷ್ಟವಂತರು, ಆ ವೈರಾಲಜಿಸ್ಟ್ ನಮ್ಮವರೇ ನಮ್ಮಲ್ಲಿದ್ದಾರೆ. ಈ ನಿಪುಣರು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದಾರೆ, ಈ ವೈರಾಣುಗಳು ಹೇಗೆ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತಂತ. ಸೊ ಆ ಆಧಾರದ ಮೇಲೆ ಈ 3ನೇ ಅಲೆ ಬಹುಶಃ 20 ವರ್ಷದ ಕೆಳಗಿರೋ ಮಕ್ಕಳಲ್ಲಿ 12% ಆಗುತ್ತೆ, 10 ವರ್ಷದ ಮಕ್ಕಳಲ್ಲಿ 3ರಿಂದ 4% ಆಗುತ್ತೆ, 10 ವರ್ಷದ ಕೆಳಗಿರೋ ಮಕ್ಕಳಲ್ಲಿ 9% ತೀವ್ರವಾಗಿ ಅನುಭವಿಸ್ತಾರೆ. ಆಮೇಲೆ ಮಕ್ಕಳಲ್ಲಿ ಕೋಮಾರ್ಬಿಡಿಟೀಸ್ ಅಂತಂತ, ಈ ವಾಮನಾಚಾರ್ಯ ಅವರು ಹೇಳಿದ್ರು ಡಯಾಬಿಟಿಸ್ ಅದು ಇದು ಅಂತೆ. ಮಕ್ಕಳಲ್ಲೂ ಸಹಿತ 5ರಿಂದ 10% ಮಕ್ಕಳಿಗೆ ಕೋಮಾರ್ಬಿಡಿಟೀಸ್ ಇದೆ. ಆಸ್ತಮಾ ಕಾಯಿಲೆ, ಹಾರ್ಟ್ ಕಾಯಿಲೆ, ಡಯಾಬಿಟಿಸ್ ಕಾಯಿಲೆ, ಮೂತ್ರಪಿಂಡ ಕಾಯಿಲೆ. ಈ ಮಕ್ಕಳ ಬಗ್ಗೆ ನಾನು ಬಹಳ ಚಿಂತೆ ಮಾಡ್ತಾ ಇದ್ದೀನಿ. ನಾನು ರಘು ಅವರು ಮೊನ್ನೆ ಒಂದು ಚಾನೆಲ್ ಅಲ್ಲಿ ಮಾತಾಡಿದ್ವಿ, ಅಪೌಷ್ಟಿಕತೆ ಏರುಪೇರು ಆಗ್ತಾ ಇದೆ. ಉನ್ನತ ಕುಟುಂಬದಲ್ಲಿ ಮಕ್ಕಳಿಗೆ ಸ್ಥೂಲ ಕಾಯಿಲೆ ಆದ್ರೆ ಬಡ ಕುಟುಂಬದಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಆಗ್ತಾ ಇದೆ. ನಾವು ಆ ಒಂದು ಮಾಧ್ಯಮದಲ್ಲಿ ಚರ್ಚೆ ಮಾಡಿದಾಗ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲಾ ಮಕ್ಕಳ ಬಗ್ಗೆ ಎಲ್ಲಾ ಮಾಹಿತಿ ಇದೆ. ದಯಮಾಡಿ ಆ ಮಕ್ಕಳ ಮನೆಗೆ ಆ ಪೋಷಕರೇ ಅಥವಾ ಯಾರಾದ್ರೂ ಹೋಗಿ ಆ ಟೇಕ್ ಹೋಮ್ ರೇಷನ್ ಕೊಟ್ರೆ ಅಪೌಷ್ಟಿಕತೆ ತಡೆಗಟ್ಬೋದು. ಯಾಕಂದ್ರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಇದ್ರೆ ಅವರಿಗೆ ತೀವ್ರವಾಗಿ ಕಾಯಿಲೆ ಬರುತ್ತೆ. ಇನ್ನೊಂದು ವಿಶೇಷವಾಗಿ ಏನಂದ್ರೆ, ಮೈಸೂರಲ್ಲಿ ಟ್ರಯಲ್ ಆಗಿ 12ರಿಂದ 18 ವರ್ಷಕ್ಕೆ ಅವ್ರಿಗೆ ಲಸಿಕೆ ಕೊಟ್ಟಾಯ್ತು. 6ರಿಂದ 12 ವರ್ಷದವರೆಗೆ ಲಸಿಕೆ ಶುರು ಮಾಡಿದ್ದಾರೆ. ಲಸಿಕೆ ಕೊಡಕ್ ಮುಂಚೆ ಮಕ್ಕಳಲ್ಲಿ ರೋಗ ನಿರೋಧಕ ಅಂಶ ಎಷ್ಟಿತ್ತು ಅಂತಂದ್ರೆ, ಖುಷಿಯಾದ ವಿಷಯ ಏನು ಅಂದ್ರೆ 30%ರಿಂದ 40% ಮಕ್ಕಳಲ್ಲಿ ಆಗಲೇ ರೋಗ ನಿರೋಧಕ ಅಂಶ ಇತ್ತು. ಎಲ್ಲೋ 1ನೇ ಅಲೆ, 2ನೇ, 3ನೇ ಅಲೆ ಮಧ್ಯ 2ನೇ ಅಲೆಯಲ್ಲಿ ಮಕ್ಕಳಿಗೆ ಸೂಕ್ಷ್ಮವಾಗಿ ಇರುವ ವೈರಾಣು ಹರಡಿ ಅವರ ದೇಹದಲ್ಲಿ ರೋಗ ನಿರೋಧಕ ಉತ್ಪತ್ತಿ ಆಗ್ತಿದೆ. ಇದೆಲ್ಲ ತುಂಬಾ
ಖುಷಿಯಾಗುವಂತ ವಿಷಯ. ಖಂಡಿತ. ದಯಮಾಡಿ ಹೌದು. ಮಾಧ್ಯಮದವ್ರನ್ನ ಬೇಡ್ಕೊಂತೀನಿ, ದಯವಿಟ್ಟು ಸ್ಕೇರ್, ಡು ನಾಟ್ ಕ್ರಿಯೇಟ್ ಪ್ಯಾನಿಕ್, ಡು ಖಂಡಿತ. ನಾಟ್ ಸೆನ್ಸೇಷನಲೈಸ್ ಪ್ಲೀಸ್. ಹೌದು, ಯಾರಿಗೂ ಹೆದರಿಸೋದು ಬೇಡ, ಜಾಗ್ರತೆಯನ್ನು ವಹಿಸಬೇಕು ಅಷ್ಟೇ. ರಘು ಸರ್, ಕೊನೆಯದಾಗಿ 1 ನಿಮಿಷಗಳ ಸಮಯಾವಕಾಶ ಇದೆ. ಒಂದು ಏನಂತ ಹೇಳಿದ್ರೆ, ಇದಾಗಲೇ ನಿಮ್ಗೆ ಜಗತ್ತಿನ ಎಲ್ಲ ಇಮ್ಯುನಾಲಜಿಸ್ಟ್ಗಳು ಏನ್ ಹೇಳ್ತಾರೆ, ಮಕ್ಕಳಲ್ಲಿ ಯಾಕೆ ಇದು ವೈರಾಣುವಿನ ಸೋಂಕು ಕಮ್ಮಿ ಅಂದ್ರೆ, ಇದು ಡೆಡ್ಲಿ ವೈರಸ್ ಆದ್ರೂ ಕೂಡ ಮಕ್ಕಳಲ್ಲಿ ಇಟ್ ಇಸ್ ನೈವ್ ಇಮ್ಯುನಿಟಿ ಅಂತೀವಿ. ನೈವ್ ಇಮ್ಯುನಿಟಿ ಅಂದ್ರೆ ಬೇಗ ಎಲ್ಲದಕ್ಕೂ ಅಡಾಪ್ಟ್ ಆಗೋದಕ್ಕೆ ರೆಡಿ ಇರ್ತದೆ. ವಯಸ್ಸಾಗ್ತಾ ಅಡಾಪ್ಟ್ ಆಗಲ್ಲ. ಒಂದು ಮೈಂಡಿಗೂ ಸಂಬಂಧಪಡುತ್ತೆ, ಬಾಡಿಗೂ ಸಂಬಂಧಪಡುತ್ತೆ. ಅಡಾಪ್ಟಬಲ್, ಫ್ಲೆಕ್ಸಿಬಲ್, ಮ್ಯಾಲಿಯಬಲ್ ಇಮ್ಯುನಿಟಿ ಕ್ಯಾನ್ ಮ್ಯಾನೇಜ್ ಎ ವೈರಸ್. ಅದೇ ಇದು ನೋಡಿ, ಹಿರಿಯರಲ್ಲಿ ಸೈಟೋಕೈನ್ ಸ್ಟಾರ್ಮ್ ಅಂತ ಓವರ್ ರಿಯಾಕ್ಟ್ ಆಗಿ ಸಾಯ್ತಾ ಇರ್ತಕ್ಕಂಥದ್ದು, ವೈರಸ್ ಇಂದ ಸಾಯೋದಲ್ಲ, ಸೈಟೋಕೈನ್ ಸ್ಟಾರ್ಮ್ ಅಂತಾರೆ. ಓವರ್ ರಿಯಾಕ್ಟ್ ಮಾಡಿ ಎನಿಮಿ ಸಣ್ಣ ಈಗ ಇಲಿಗೆ ಬಾಂಬ್ ಹಾಕ್ತಂಗ ಆಗುವಂತದ್ದು ಇದೆಯಲ್ಲ, ಅದರಿಂದನೇ ಲಂಗ್ಸ್ ಹೆಚ್ಚು ಅಫೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಸಿಂಪಲ್ ಇನ್ಫಾರ್ಮೇಶನ್. ಇನ್ನೊಂದು ನಾವು ಏನ್ ಗಮನಿಸಬೇಕು ಈಗ ಅಂತ ಹೇಳಿದ್ರೆ, ಮುಂದೆ ಏನಾಗಬಹುದು ಅಂತ ಹೇಳೋದಿಕ್ಕೆ ಈಗ ಡೆಲ್ಟಾ ಪ್ಲಸ್ ಅಂತ ಹೇಳಿ ಏನು ಹೊಸದಾಗಿ ಒಂದು ವೈರಾಣು ರೂಪಾಂತರ ಆಗಿದೆ, ಅದು ಎಷ್ಟು ಪ್ರಮಾಣದಲ್ಲಿ ಹರಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ಡೆಲ್ಟಾ ಪ್ಲಸ್ 1, 2, 3 ಮತ್ತೆ ರೂಪಾಂತರವಾಗ್ತದೋ ಗೊತ್ತಿಲ್ಲ. ಏನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ವೈರಾಣುಗಳನ್ನ 100 ಜನಕ್ಕೆ ಸೋಂಕು ಬಂದಾಗ 5 ಜನರಲ್ಲಿ ವೈರಾಣುವನ್ನ ಸೀಕ್ವೆನ್ಸ್ ಮಾಡಲೇಬೇಕು. ಸೀಕ್ವೆನ್ಸ್ ಮಾಡಿ ಯಾವ ರೀತಿ ರೂಪಾಂತರ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಹೇಳಬೇಕು, ಮುಂದೆ ಪ್ರೆಡಿಕ್ಟ್ ಮಾಡಬೇಕು. ಯಾಕಂದ್ರೆ ಹಳೆ ವೈರಸ್ ಇಸ್ಕೊಂಡು ಭವಿಷ್ಯ ನುಡಿಬಾರದು. ಹೊಸ ವೈರಸ್ ರೂಪಾಂತರ ಯಾವ ರೀತಿ ಆಗ್ತಾ ಇದೆ, ಜಗತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ಡೆಲ್ಟಾ ಪ್ಲಸ್ ನಮ್ಮ ಆಂಟಿಬಾಡಿಯ ಇಮ್ಯುನಿಟಿಯನ್ನು ಹತ್ತಿಕ್ಕುತ್ತಾ, ಲಸಿಕೆಗೂ ಕೂಡ ವಿರೋಧವಾಗಿ ಕೆಲಸ ಮಾಡುತ್ತೋ ಅಂತಕ್ಕಂಥ ಡಿಸ್ಕಷನ್ ಜಗತ್ತಿನಾದ್ಯಂತ ನಡೀತಾ ಇರ್ತಕ್ಕಂಥ. ಹಾಗಾಗಿ ವಿ ಶುಡ್ ಗೋ ಆನ್ ಸೀಕ್ವೆನ್ಸಿಂಗ್. ರೈಟ್. ಎಸ್ ಸರ್. ರಘು ಸರ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಹಾಗೆ ಆಶಾ ಮೇಡಮ್, ಥ್ಯಾಂಕ್ ಯು ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿರೋದಕ್ಕೆ. ವಾಮನಾಚಾರ್ಯ ಸರ್, ಥ್ಯಾಂಕ್ ಯು. ರೇಷ್ಮೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಖಂಡಿತವಾಗ್ಲೂ ಈಗಾಗಲೇ ಆಶಾ ಬೆನಕಪ್ಪ ಮೇಡಮ್ ಹೇಳಿದ ಹಾಗೆ ನಾವು ಹೆದರಿಸೋದು ಬೇಡ. ಖಂಡಿತವಾಗ್ಲೂ 3ನೇ ಅಲೆ ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತೆ ಅನ್ನೋ ಯಾವ ಒಂದು ಸಾಕ್ಷಿಯೂ ಇಲ್ಲ, ಅಥವಾ ಯಾವ ಒಂದು ಆಧಾರ ಕೂಡ ಇಲ್ಲ. ಯಾವುದೋ ಅಂದಾಜು ಮೇಲೆ ಹೇಳ್ತಾ ಇರುವಂಥದ್ದು ಬೇಡ. ಪೋಷಕರು ಕೂಡ ಆತಂಕ ಪಡಬೇಕಾಗಿಲ್ಲ. ಆದರೂ ಕೂಡ ಒಂದು ವೇಳೆ ಮಕ್ಕಳಿಗೂ ಕೂಡ ಬಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಟ್ಯಾಕ್ ಆಗಬಹುದು, ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಅಥವಾ ನೀವು ಆತಂಕ ಪಡುವಂಥ ಪ್ರಮಾಣದಲ್ಲಿ ಖಂಡಿತವಾಗ್ಲೂ ಅಟ್ಯಾಕ್ ಆಗಲ್ಲ. ಅದಕ್ಕೆ ನಾವು ಮುಂಜಾಗ್ರತೆಯನ್ನು ಮೊದಲೇ ವಹಿಸಬೇಕಾಗಿದೆ. ಆ ಮುಂಜಾಗ್ರತೆ ವಹಿಸಿದರೆ ಸಾಕು. ಆತಂಕ ಬಿಟ್ಟು ಜಾಗೃತಿನೇ ವಹಿಸುವುದು ಈ ಕ್ಷಣದಲ್ಲಿ ನಮಗೆ ಬೇಕಾಗಿರುವಂಥ ದೊಡ್ಡ ಪ್ರಥಮ ಲಸಿಕೆ ಅಂತ ಹೇಳ್ಬೋದು ನಾವು. ಇದು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ